ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ನಾವು ಹಿಂದಿ ಗ್ರಾಮರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನನ್ಗೆ ಫಸ್ಟ್ ಅಷ್ಟೊಂದು ಹಿಂದಿ ಬರಂಗಿಲ್ಲ, ಬಟ್ ಐ ವಿಲ್ ಟ್ರೈ ಟು ಅಂದ್ರೆ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಅರ್ಥ ಮಾಡ್ಸೋಕೆ ನಾನು ಟ್ರೈ ಮಾಡ್ತೇನೆ. ಈಗ ಎಕ್ಸಾಮ್ ನಿಯರ್ ಬಂದಿರೋದ್ರಿಂದ ಕನ್ನಡದಲ್ಲಿ ಜಾಸ್ತಿ ಇಲ್ಲ ವಿಡಿಯೋಸ್ಗಳು. ಸೊ ಎಲ್ಲೋ ಒಂದ್ ಕಡೆ ಒಂದೊಂದು 10%, 100% ಯೂಸ್ ಆಗ್ಲಿಲ್ಲ ಅಂದ್ರೂ ಕೂಡ 10% ಆದ್ರೂ ಯೂಸ್ ಆಗುತ್ತಂತ ನಾನು ಅನ್ಕೊಂಡಿದೀನಿ. ಇಲ್ಲಿ ನೋಡ್ರಿ, ಯಾರಿಗಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಇಂಗ್ಲಿಷ್ ಗ್ರಾಮರು ಅದಾದ ನಂತರ ಹಿಂದಿ ಗ್ರಾಮರು ಯಾವ್ದು ನಾವು ತಗೊಳ್ಬೇಕು ಅಂತಂದ್ ಹೇಳಿ ಕನ್ಫ್ಯೂಷನ್ ಇತ್ತು ಅಂತಂದ್ ಹೇಳಿದ್ರೆ, ನಾನೊಂದ್ 2 ನಿಮಿಷ ನಾನು ನಿಮ್ಗೆ ಹೇಳ್ತೀನಿ ಕೇಳ್ರಿ. ಇಲ್ಲಿ ನೀವು ಯಾವ್ದಾದ್ರು ನಿಮ್ ಫ್ರೆಂಡ್ಸ್ ಜೊತೆ ಅವಾಗ ಹಿಂದಿ ವರ್ಡ್ಸ್ ಗಳನ್ನ ಮಾತಾಡಿರ್ತೀರಿ. ಅದಾದ ನಂತರ ನೆಕ್ಸ್ಟ್ ಕ್ರಿಕೆಟ್ ಕಾಮೆಂಟ್ರಿಗಳನ್ನ ಹಿಂದಿಯಲ್ಲಿ ಕೇಳಿರ್ತೀರಿ. ಆಮೇಲೆ 10ನಂತವರೆಗೂ ಅಂದ್ರೆ ನೀವು ಹಿಂದಿ ಕೇಳಿರ್ತೀರಿ. ಎಲ್ಲೋ ಒಂದ್ ಕಡೆ ವರ್ಡ್ಸ್ ಗಳು ಪರಿಚಯ ಇರ್ತಾವ. ಆಮೇಲೆ ಹಿಂದಿ ಆಮೇಲೆ ಕನ್ನಡ ಏನಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ವರ್ಡ್ಗಳು ಸೇಮ್ ಇದ್ದಂಗೆ ಇರ್ತಾವ. ಯಾಕಂತಂದ್ ಹೇಳಿದ್ರೆ ನಮ್ ಇಂಡಿಯಾದಾಗ ಎಲ್ಲಾ ಭಾಷೆಗಳು ಒಂಥರ ಸೇಮ್ ಇದ್ದಂಗೆ ಇರ್ತಾವ ಎಲ್ಲಾನು. ಸೊ ಅದಕ್ಕೋಸ್ಕರ ಹಿಂದಿಯಲ್ಲಿ ಇರೋ ಕೆಲವೊಂದು ವರ್ಡ್ಸ್ ಗಳು ಏನಂತಂದ್ ಹೇಳಿದ್ರೆ ನಮ್ ಕನ್ನಡದಾಗೂ ಸೇಮ್ ಹಂಗ ಕರಿತೀವಿ. ಬಟ್ ಆದ್ರೆ ಇಂಗ್ಲಿಷ್ ಹಂಗಲ್ಲ. ಇಂಗ್ಲಿಷ್ ಏನಂತಂದ್ ಹೇಳಿದ್ರೆ ಕಂಪಲ್ಸರಿ ಅರ್ಥ ಗೊತ್ತಿರಬೇಕು. ಈಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹಿಂದಿ ಯಾಕೆ ಬೆಸ್ಟ್. ನನಗೇನ್ ಅನ್ಸುತ್ತೆ ಅಂತಂದ್ ಹೇಳಿದ್ರೆ, ಇಂಗ್ಲಿಷ್ ಏನೂ ಗೊತ್ತಿಲ್ದ ಏನೋ ಒಂದ್ ಹಾಕ್ಬಿಟ್ಟು ಮಾರ್ಕ್ಸ್ ನೆಗೆಟಿವ್ ಅಲ್ಲಿ ಬರೋದಕ್ಕಿಂತನೂ ನಿಮ್ಗೆ ಹಿಂದಿ ಓಕೆ 10th ವರ್ಗೂ ಕಲ್ತಿದ್ದೀರಿ, ನಿಮ್ ದೋಸ್ತುಗಳ ಜೊತೆ ಅವ್ರ ಜೊತೆ ಇವ್ರ ಜೊತೆ ಮಾತಾಡುವಾಗ ಮೂವೀಸ್ ನೋಡುವಾಗ ಸ್ವಲ್ಪ ಹಿಂದಿ ಅರ್ಥ ಆಗತ್ತ. ಓದಕ್ ಬಂದ್ರೆ ಸಾಕು. ಓದಕ್ ಬಂದು ಸ್ವಲ್ಪ ಅರ್ಥ ಆದ್ರೆ ಸಾಕು. ಅದನ್ನ ನಾವು ಆರಾಮಾಗಿ ಏನಂತಂದ್ ಹೇಳಿದ್ರೆ ಎಲಿಮಿನೇಷನ್ ಮಾಡೋ ಹೆಂಗೋ ಮಾಡಿ ಆನ್ಸರ್ಸ್ ಗಳನ್ನ ಕರೆಕ್ಟ್ ಹಾಕೋಬಹುದು. ನಾನು ಹೇಳ್ಕೊಡ್ತೀನಿ ಹೆಂಗಂತಂದ್ರೆ, ಇವನ್ ನನಗೂ ಕೂಡ ಬರಂಗಿಲ್ಲ, ಟ್ರೈ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡಕ್. ಹಿಂದಿ ಗ್ರಾಮರ್ ಏನಂತಂದ್ ಹೇಳಿದ್ರೆ ನಾನು ಬೆಸ್ಟ್ ಅಂತಂದ್ ಹೇಳ್ತೀನಿ. ಯಾಕಂದ್ರೆ ಈಸಿ ಕ್ವಶನ್ಸ್. ನಾನು ಎರಡೂನು ಕಂಪೇರ್ ಮಾಡಿದಾಗ ಇಂಗ್ಲಿಷ್ ಕ್ವಶನ್ಸ್ ಗಳು ಸ್ವಲ್ಪ ಟಫ್ ಆಗಿದಾವ. ಅದಾದ ನಂತರ ಹಿಂದಿ ಈಸಿ ಇದಾವ. ಒಂದು 20 ಕ್ವಶನ್ಸ್ ಒಂದು 10 ಕ್ವಶನ್ಸ್ ಕರೆಕ್ಟ್ ಆದ್ರೂ ಕೂಡ ಪರವಾಗಿಲ್ಲ, ನಮ್ ಸ್ಕೋರ್ ಏನಂತಂದ್ ಹೇಳಿದ್ರೆ ಜಾಸ್ತಿ ಆಗತ್ತೆ. ನೋಡ್ರಿ, ಫಸ್ಟ್ ಒನ್ ಏನ್ ಕ್ವಶನ್ ಕೇಳಿದಾನ ನೀವ ನೋಡ್ರಿ. ಆ ಇಲ್ಲಿ ನೋಡ್ರಿ, ಒಂದ್ ಕ್ವಶನ್ ಕೊಟ್ಟಿದಾನ. ದಿಯೇಗಯ ವಾಕ್ಯಮ್ ಏನಂತಂದ್ ಹೇಳಿದ್ರೆ ರೇಖಾಂಕಿತ ಅಂತ ಹೇಳಿದ್ರೆ ಕೆಳಗಡೆ ಲೈನ್ ಎಳೆದಿದ್ದಾರೆ. ಶಬ್ದಕ್ಕ ವಿಲೋಮ್ ಶಬ್ದ, ಈ ಒಂದು ವರ್ಡ್ ಗೊತ್ತಾದ್ರೆ ನಮಗ್ ಸಾಕು. ಇವಾಗ ಕ್ವಶನ್ ಒಳಗಡೆ ವಿಲೋಮ್ ಶಬ್ದ ಅಂದ್ರೆ ಏನು? ವಿರುದ್ಧಾರ್ಥಕ ಪದ. ನಾವೇನ್ ಬರಿಬೇಕು? ವಿರುದ್ಧಾರ್ಥಕ ಪದವನ್ನ ಬರಿಬೇಕು. ಯಾವುದು? ರೇಖಾಂಕಿತ ಅಂದ್ರೆ ಕೆಳಗಡೆ ಗೆರೆ ಎಳೆದಿರುವ ಪದವನ್ನ ವಿಲೋಮ ಶಬ್ದ, ಅದಕ್ಕಂದ್ರೆ ವಿರುದ್ಧ ಪದವನ್ನ ಬರಿಬೇಕು. ಜ್ಞಾತ್ ಅವೆಲ್ಲ ನಮಗ್ ಬೇಡ. ರೇಖಾಂಕಿತ ಶಬ್ದ ಯಾವುದು? ಇಲ್ಲ ಐತೆ ನೋಡ್ರಿ, ದುರುಪಯೋಗ ಅಂತಂದೈತೆ. ನಮ್ಗ್ ಓದಾಕ್ ಬಂತ ಸಾಮಾನ್ಕ ದುರುಪಯೋಗ ನ ಕರೆ ಅಂತಂದೈತೆ. ಇಲ್ಲಿ ನೋಡ್ರಿ, ನ ಕರೆ ಅಂತಂದ್ ಹೇಳಿದ್ರೆ ಮಾಡ್ಬೇಡ. ಸಾಮಾನ್ಕ ದುರುಪಯೋಗ ಮಾಡ್ಕೊಳಕ್ ಹೋಗ್ಬೇಡ್ರು ಅಂತಂದ್ ಹೇಳ್ತೀವಲ್ಲ, ಏನಾದ್ರೂ ಕೂಡ ನಾವ್ ಹೇಳ್ತೀವಲ್ಲ, ಅದನ್ನ ದುರುಪಯೋಗ ಮಾಡ್ಕೊಳಕ್ ಹೋಗ್ಬೇಡ. ಸೇಮ್ ಅದೇ ತರ ಸಾಮಾನನ್ನ ವಸ್ತುವನ್ನ ದುರುಪಯೋಗ ಮಾಡ್ಕೊಳಕ್ ಹೋಗ್ಬೇಡ. ಇದ್ರ ದುರುಪಯೋಗ ಕನ್ನಡದಾಗ ಹೇಳ್ರಿ. ದುರುಪಯೋಗ ನಾವು ಕನ್ನಡದಾಗ ಅದನ್ನ ಹೇಳ್ತೀವಲ್ಲ, ದುರುಪಯೋಗದ್ದು ಕನ್ನಡದಾಗ ನಾವು ಅದ್ರದ್ದು ವಿರುದ್ಧ ಪದವನ್ನ ಏನಂತ ಕರಿತೀವಿ? ಸೊ ಒಂದು ಸರಿ ಉಪಯೋಗ ಮಾಡ್ಕೊಳ್ಳೋದ್ರೆ, ಇಲ್ಲ ಅಂತಂದ್ ಹೇಳಿದ್ರೆ ಸದುಪಯೋಗ ಮಾಡ್ಕೊಳ್ಳೋದು. ಕರೆಕ್ಟಾ? ಇಲ್ಲಿ ನೋಡ್ರಿ, ಕುರುಪಯೋಗ ಅಂತಂದ್ ಹೇಳಿದ್ರೆ ಏನು? ಆಪ್ಷನ್ ಏನ್ ನೋಡ್ರಿ, ಕುರುಪಯೋಗ ಅಂದ್ರೆ ಕುರುಪಾಗಿರೋದು. ಕುರುಪಯೋಗ ಅಂದ್ರೆ ಕುರುಪಿ ತರ ಹಿಂಗ್ ವರ್ಡ್ ಮೀನಿಂಗ್ ಬರುತ್ತಲ್ಲ, ಸೊ ಇದು ಬರಂಗಿಲ್ಲ. ಕಠೋರ್ ಅಂತಂದ್ ಹೇಳಿದ್ರೆ ಏನು ಸರ್? ಕಠಿಣ. ಕಠೋರ್ ನಾವು ಹಂಗ ಬಳಸ್ತೇವಲ್ಲ, ಕಠೋರು ಕಠಿಣ ಎಲ್ಲ ಒಂದ. ಸೊ ಇದು ಬರಂಗಿಲ್ಲ. ನಿರುಪಯೋಗ ನಾವು ಹೇಳಂಗಿಲ್ಲ ಅದನ್ನ. ನಿರುಪಯೋಗ ಪ್ರಾಪರ್ ವರ್ಡ್ ಬರಂಗಿಲ್ಲ. ನಿರುಪಯುಕ್ತ ಅಂತಂದ್ ಹಿಂಗೆಲ್ಲ ಹೇಳ್ತೀವಿ. ನಮಗ್ ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಸದುಪಯೋಗ ಅಂತಂದ್ ಹೇಳ್ತೇವೆ. ಆಪ್ಷನ್ ಡಿ ನಮ್ದು ಇಲ್ಲಿ ಕರೆಕ್ಟ್ ಆಗತ್ತೆ. ದುರುಪಯೋಗದ್ದು ವಿರುದ್ಧ ಪದ ಯಾವ್ದಂತಂದ್ ಹೇಳಿದ್ರೆ ಕನ್ನಡದಾಗ ಕೂಡ ಸದುಪಯೋಗ ಅಂತಾನೆ ಹೇಳ್ತೀವಿ, ಹಿಂದಿಯಲ್ಲಿ ಕೂಡ ಅದನ್ನೇ ಹೇಳ್ತೀವಿ. ಸೊ ಇದಕ್ಕೋಸ್ಕರ ನೋಡ್ರಿ, ನನಗೆ 2 ಮಾರ್ಕ್ಸ್ ಬಂತು ಈಸಿಯಾಗಿ. ವಿಲೋಮ್ ಶಬ್ದ ಅಂದ್ರೆ ವಿರುದ್ಧ ಪದ ನೋಡ್ಕೊಬೇಕು. ಇಲ್ಲಿ ದುರುಪಯೋಗ ಐತಿ. ದುರುಪಯೋಗ ಅದ್ರದ್ದೇನು? ವಿರುದ್ಧ ಪದ ಸದುಪಯೋಗ. ಓದಾಕ್ ಬಂದ್ರೆ ಏನಂತಂದ್ ಹೇಳಿದ್ರೆ ನಮಗ್ ಸಾಕ. ಇಲ್ಲ ಸರ್, ನಮ್ಗೆ ಇನ್ನೂ ಓದಾಕ್ ಬರ್ತಿಲ್ಲ ಅಂತಂದ್ ಹೇಳಿದ್ರೆ ಆ ಈ ಎಲ್ಲಾನು ಕಲೀರಿ. ಕ ಕಾ ಕಿ ಬರ್ತಾವ ನೋಡ್ರಿ. ಕ ಕಾ ಕಿ ಅವ್ನ್ ಹೆಂಗ್ ಬರೀತಾರ ಹೆಂಗ್ ಓದ್ತಾರ ಅಂತಂದ್ ಹೇಳಿ 1-2 ದಿನ ಕುತ್ಕೊಂಡ್ ನೋಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ, ಅಥವಾ ಯಾವ್ದೋ ಒಂದು ವಿಡಿಯೋ ನೋಡಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಏನಂತಂದ್ ಹೇಳಿದ್ರೆ ಹಿಂದಿ ಓದಾಕ್ ಬರುತ್ತೆ. ಯಾಕಂದ್ರೆ ನಾವು ಎಲ್ಲೋ ಒಂದ್ ಕಡೆ ಕಿವಿ ಕೇಳಿರೋ ಶಬ್ದಗಳನ್ನ ಇಲ್ಲಿ ಕೊಟ್ಟಿರ್ತಾರ. ಸೊ ಅದಕ್ಕೋಸ್ಕರ ಹಿಂದಿ ಚೂಸ್ ಮಾಡ್ಕೊಂಡ್ ಏನಂತಂದ್ ಹೇಳಿದ್ರೆ ಆನ್ಸರ್ಸ್ ಗಳನ್ನ ನೀವು ಮಾಡ್ಕೋಬೇಕು. ಇಲ್ಲಿ ಒಂದ್ ಕ್ವಶನ್ ಗೊತ್ತಾಯ್ತಾ? ಇವಾಗ ವಿಲೋಮ ಶಬ್ದ ಅಂತಂದ್ ಹೇಳಿದ್ರೆ ವಿರುದ್ಧ ಪದವನ್ನ ನಾವು ಬರಿಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಲಿಖಿತ್ ಪ್ರಶ್ನೆ ಮೇ 4 ವಿಕಲ್ಪೋ ಮೇ ಸೆ ಅಂದ್ರೆ 4 ವಿಕಲ್ಪ ಅಂತಂದ್ ಹೇಳಿದ್ರೆ ಕೆಳಗಡೆ ಕೊಟ್ಟಿರುವಂತಹ ಆಪ್ಷನ್ಸ್ ಗಳಲ್ಲಿ ಉಸ್ ವಿಕಲ್ಪಕ ಕೆಳಗಡೆ ಇರೋ ಯಾವ್ದೋ ಒಂದ್ ಏನಂತಂದ್ ಹೇಳಿದ್ರೆ ಆಪ್ಷನ್ ಅನ್ನ ಚೂಸ್ ಮಾಡ್ರಿ. ಸೊ ಅದೇನೈತೆ ಅಂತಂದ್ ಹೇಳಿದ್ರೆ ಯಾವ ಒಂದ್ ಶಬ್ದ ಐತಲ್ಲ ಇಲ್ಲಿ, ಆ ಶಬ್ದಕ್ಕೆ ಏನಂತಂದ್ ಹೇಳಿದ್ರೆ ತತ್ಸಮ್ ರೂಪಕ ಸಹಿ ವಿಕಲ್ಪ ಅಂತಂದ್ ಹೇಳಿ. ಅಂದ್ರೆ ಇವಾಗ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ ತತ್ಸಮ ಮತ್ತು ತದ್ಭವಗಳು ಅಂತಂದ್ ಹೇಳ್ಬಿಟ್ಟು, ಕನ್ನಡ ಗ್ರಾಮರ್ ಸೇಮ್ ಆಲ್ಮೋಸ್ಟ್ ಹಂಗೆ.
ಈಗ ತತ್ಸಮ ತದ್ಭವ ಅಂತಂದ್ ಹೇಳಿ ಹೆಂಗ್ ಹೇಳ್ತೀವಿ ಕನ್ನಡದಾಗ? ತತ್ಸಮ ಅಂತಂದ್ ಹೇಳಿದ್ರೆ ಇಲ್ಲಿ ಇದು ಹಿಂದಿ ಒಳಗಡೆನೂ ಕೂಡ ಸೇಮ್ ಇರುತ್ತೆ. ತತ್ಸಮ ಅಂತಂದ್ ಹೇಳಿದ್ರೆ ಇವು ಸಂಸ್ಕೃತ ಪದಗಳು ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಸಂಸ್ಕೃತ ಪದಗಳನ್ನ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀವಿ, ಏನು ಚೇಂಜಸ್ ಮಾಡಂಗಿಲ್ಲ. ತದ್ಭವ ಅಂತಂದ್ ಹೇಳಿದ್ರ ನಮ್ ಕನ್ನಡದಲ್ಲಿ ಹುಟ್ಟಿರುತ್ತೆ ಅದು. ಸೊ ವರ್ಡ್ ಏನಂತಂದ್ ಕನ್ನಡದಲ್ಲಿ ಹುಟ್ಟಿರುತ್ತೆ, ಬಟ್ ಅದನ್ನ ಏನ್ ಎಲ್ಲಿಂದ ತಗೊಂಡಿರ್ತೀವಿ? ಸಂಸ್ಕೃತದಿಂದ ತಗೊಂಡಿರ್ತೀವಿ. ಅದಕ್ಕೊಂದು ಹೊಸ ರೂಪವನ್ನ ಕೊಟ್ಟಿರ್ತೀವಿ ಕನ್ನಡದಲ್ಲಿ. ಅಂತ ಆ ಪದಗಳನ್ನ ತತ್ಸಮ ತದ್ಭವ ಅಂತಂದ್ ಹೇಳ್ತೀವಿ. ಸೇಮ್ ಹಂಗೆ ಇಲ್ಲಿ ತತ್ಸಮ ಅಂತಂದ್ ಹೇಳಿದ್ರೆ ಹಿಂದಿ ಒಳಗಡೆ ಅದು ಕೂಡ ಏನಂತಂದ್ರೆ ಸಂಸ್ಕೃತ ಪದಾನೇ, ಸಂಸ್ಕೃತದ ಅರ್ಥನೇ ಇರುತ್ತೆ. ಅದಾದ ನಂತರ ತದ್ಭವ ಅಂತಂದ್ ಹೇಳಿದ್ರೆ ಹಿಂದಿಯಲ್ಲಿ ಹುಟ್ಟಿರುತ್ತೆ. ಅದಾದ ನಂತರ ನೆಕ್ಸ್ಟ್ ಅದನ್ನ ಸ್ವಲ್ಪ ಚೇಂಜಸ್ ಮಾಡಿ ಏನಂತಂದ್ ಹೇಳಿದ್ರೆ ಆ ವರ್ಡ್ ಅನ್ನ ಬರ್ದಿರ್ತಾರೆ. ಬಟ್ ಆದ್ರೆ ಇವೆರಡು ಸೇಮ್ ಅರ್ಥನೇ ಕೊಡ್ತಾವ. ಬಟ್ ಆದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ ಈ ವರ್ಡ್ ಸಂಸ್ಕೃತದ ಇರುತ್ತೆ, ಇದೇನಂತಂದ್ ಹೇಳಿದ್ರೆ ಹಿಂದಿದಿರುತ್ತೆ. ಹಿಂದಿ ಕಡೆಯಿಂದ ನಮ್ ಕನ್ನಡದಲ್ಲಿ ಕನ್ನಡದಿಂದ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಫಾರ್ ಎಕ್ಸಾಂಪಲ್ ಅರ್ಥ ಆಯ್ತಾ ಎಲ್ರಿಗೂ? ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಇವು ತತ್ಸಮಗಳು, ಅದು ಹಿಂದಿ ಒಳಗಡೆ ಬರ್ಲಿ ಅಥವಾ ಕನ್ನಡದೊಳಗೆ ಯೂಸ್ ಮಾಡ್ಲಿ, ಸೊ ಸಂಸ್ಕೃತದಿಂದ ಅವ್ನ್ ಡೈರೆಕ್ಟ್ ಆಗಿ ತಗೊಂಡು ಅದನ್ನ ಮೂಲ ರೂಪದಲ್ಲಿ ಯೂಸ್ ಮಾಡ್ತೀವಿ. ಬಟ್ ಅದ್ರ ಹಂಗಲ್ಲ, ತದ್ಭವಗಳಲ್ಲಿ ಏನಂತಂದ್ ಹೇಳಿದ್ರೆ ಅವು ಆಯಾ ಭಾಷೆಗಳಿಗೆ ಕನ್ವರ್ಟ್ ಆಗಿ ಸೇಮ್ ಅರ್ಥವನ್ನ ನೀಡ್ತಾವ. ಈಗ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ನೋಡ್ರಿ, ಆಕಾಶ ಅಂತಂದೈತೆ. ಆಕಾಶ ಅನ್ನೋದೇನಂತಂದ್ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ ತತ್ಸಮ. ಈ ಕಡೆದಿರಲ್ಲ ತತ್ಸಮ, ಈ ಕಡೆದಿರಲಿರೋದಿಲ್ಲ ತದ್ಭವ ಅಂತ ಅನ್ಕೊಡ್ರಿ. ಸೊ ಅದು ಬೇಡ ನೋಡಿ, ಇದು ನೋಡ್ರಿ ಲಿಸ್ಟ್ ಬೇಡ. ಇವು ತತ್ಸಮ ಪದಗಳು, ಇವೆಲ್ಲ ಏನಂತಂದ್ ಹೇಳಿದ್ರೆ ತದ್ಭವ ರೂಪಗಳು. ಇಲ್ಲಿ ನೋಡ್ರಿ, ಲಕ್ಷ್ಮಿ ಅಂತಂದೈತೆ ಲಕುಮಿ, ವಿದ್ಯೆ ಅಂತಂದೈತೆ ಬಿಜ್ಜೆ ಅಂತಂದೈತೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ರಕ್ತ ಅಂತಂದೈತೆ ರಘುತ ಅಂತಂದೈತೆ ತದ್ಭವದಲ್ಲಿ. ಸೊ ಮಾಣಿಕ್ಯ ಮಾಣಿಕ, ಕೀರ್ತಿ ಕಿರುತಿ. ಸೊ ಈ ತರ ಏನಂತಂದ್ ಹೇಳಿದ್ರೆ ಸೇಮ್ ಸೆಂಟೆನ್ಸ್ ಗಳೇ, ಅಂದ್ರೆ ಸೇಮ್ ಅರ್ಥವನ್ನೇ ಕೊಡ್ತಾವ. ಬಟ್ ಆದ್ರೆ ಏನಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿರ್ತಾವ. ಸೇಮ್ ಅದೇ ತರ ಇಲ್ಲೂ ನೋಡ್ರಿ, ಇಲ್ಲಿ ಯಾವ ವರ್ಡ್ ಅನ್ನ ನೋಡ್ರಿ, ಮೇರೆ ಪಡೋಸಿ ಕಾ ಗರ್ ಬನ್ ರಹಾ ಹೈ. ಮೇರೆ ಪಡೋಸಿ ಕಾ ಗರ್ ಬನ್ ರಹಾ ಹೈ ಅಂದ್ರೆ ಮನೆಯನ್ನ ಕಟ್ತಾ ಇದಾರೆ. ಸೊ ಇಸಿಲಿಯೇ ಬಹುತ್ ಸಿ ಡ್ಯಾಶ್ ಡ್ಯಾಶ್ ಮಂಗವಾಯಿ ಗೈ ಹೈ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಅದಕ್ಕೋಸ್ಕರ ಏನಂತಂದ್ ಹೇಳಿದ್ರೆ ಜಾಸ್ತಿ ಡ್ಯಾಶ್ ಅನ್ನ ತಗೊಂಡು ಬರ್ಬೇಕಾಗೈತಿ, ಕೊಂಡ್ಕೊಂಡ್ ಬರ್ಬೇಕಾಗೈತಿ ಅಂತಂದ್ ಹೇಳಿ. ಅದನ್ನೇನ್ ಕೊಟ್ಟಿದಾರೆ ಇಲ್ಲಿ ಬ್ರಾಕೆಟ್ ಒಳಗಡೆ ನೋಡ್ರಿ, ಇಂಟ್ ಅಂತಂದ್ ಹೇಳಿ ಕೊಟ್ಟಿದಾರೆ. ಏನಂತ ಕೊಟ್ಟಿದಾರ ಇಲ್ಲಿ? ಇಂಟ್ ಅಂತಂದ್ ಹೇಳಿ ಕೊಟ್ಟಿದಾರೆ. ಇಂಟ್ ಅಂತಂದ್ ಹೇಳಿದ್ರೆ ಏನು? ಸಿಂಪಲ್ ಆಗಿ ನಮ್ಗೊಂದ್ ಸರಿ ವರ್ಡ್ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ, ಗರ್ ಕಟ್ಬೇಕಂತಂದ್ ಹೇಳಿದ್ರೆ, ಮನೆ ಕಟ್ಬೇಕಂತಂದ್ ಹೇಳಿದ್ರೆ ಏನ್ ಬೇಕು? ಇಟ್ಟಿಗೆ ಬೇಕಲ್ಲ, ಇಟ್ಟಿಗೆ ಬೇಕು. ಸೊ ಈ ಇಟ್ಟಿಗೆದೇನಪ್ಪಾ ಅಂತಂದ್ ಹೇಳಿದ್ರೆ ಏನ್ ಕೇಳಿದಾರ ಅವರು? ತತ್ಸಮವನ್ನ ಕೇಳಿದಾರ. ಈಗ ಇಟ್ಟಿಗೆ ಏನಂತಂದ್ ಹೇಳಿದ್ರೆ ಹಿಂದಿ ಒಳಗಡೆ ತದ್ಭವ ರೂಪದಲ್ಲಿ ಐತಿ. ಇದ್ರದ್ದು ಏನಂತಂದ್ ಹೇಳಿದ್ರೆ ತತ್ಸಮ ರೂಪವನ್ನ ಕೇಳಿದಾರೆ. ಇಂಟದ್ದು ತತ್ಸಮ ರೂಪ ಯಾವ್ದಾಗತ್ತ? ಸೇಮ್ ಆಲ್ಮೋಸ್ಟ್ ಬರುತ್ತಲ್ಲ. ಸೊ ನೋಡ್ರಿ, ಆಲ್ಮೋಸ್ಟ್ ಇದೇ ತರ ಸೇಮ್ ಬರುತ್ತಲ್ಲ. ಈಗ ನಾವು ಕೀರ್ತಿ ಕಿರುತಿ ಅಂತಂದ್ ಹೇಳಿದ್ವಲ್ಲ, ಸೇಮ್ ಇಂಟ್ ಅಂದ ತಕ್ಷಣ ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ ಇದೇ ತರ ವರ್ಡ್ ಬರುತ್ತೆ. ಇಲ್ಲಿ ನೋಡ್ರಿ, ರೇಟ್ ಅಂತಂದೈತೆ. ರೇಟ್ ಅಂದ್ರ ಅದ್ ನಿಮ್ಗೆ ಗೊತ್ತೈತೆ, ರೇಟ್ ಆಲ್ಮೋಸ್ಟ್ ಕನ್ನಡದಾಗ ಇದ್ರೊಳಗ ಸೇಮ್ ಆಗುತ್ತೆ. ಅಕ್ಷ ಅಂತಂದೈತೆ, ಅಕ್ಷ ಇದು ಕೂಡ ಬರಂಗಿಲ್ಲ. ಇವೆರಡು ಏನಂತಂದ್ ಹೇಳಿದ್ರೆ ಆಪ್ಷನ್ ನೋಡಿದ ತಕ್ಷಣ ಗೊತ್ತಾಯ್ತು. ಅದಾದಂದ್ರೆ ಗಂಡಕ್, ಇದು ಗಂಡಕ್ಕೂ ಬರಂಗಿಲ್ಲ. ಗಂಡಕ್ ಏನಂತಂದ್ ಹೇಳಿದ್ರೆ ಒಂಥರ ನದಿ ಹೆಸರಾಗತ್ತ. ಆಮೇಲೆ ಇದ್ರ ಮೀನಿಂಗ್ ಏನಾದ್ರು ಗೊತ್ತಿದ್ರೆ, ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಪ್ಪ, ಸೊ ಬೇರೆಯವ್ರಿಗೆಲ್ಲ ಯೂಸ್ ಆಗತ್ತೆ. ಅದಾದ ನಂತರ ಇಲ್ಲಿ ನೋಡ್ರಿ, ಇಲ್ಲಿ ಐತ್ ನೋಡ್ರಿ, ಇಷ್ಟಿಕಾ ಅಂತಂದೈತೆ. ನಾವು ಇಟ್ಟಿಗೆಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಇಷ್ಟಿಕಾ ಅಂತಂದ್ ಹೇಳ್ತೀವಿ ತತ್ಸಮದಲ್ಲಿ. ಇಷ್ಟಿಕಾ, ಇಟ್ಟಿಗೆ. ಇಲ್ಲಿ ಆನ್ಸರ್ ನಮ್ದು ಏನಾಗತ್ತಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗತ್ತೆ. ನೋಡ್ರಿ, ವರ್ಡ್ಸ್ ಗಳು ಆಲ್ಮೋಸ್ಟ್ ಹೋಲಿಕೆ ಐತಲ್ಲ. ತತ್ಸಮ ತದ್ಭವದಲ್ಲಿ ಆಲ್ಮೋಸ್ಟ್ ಹೋಲಿಕೆ ಇರುತ್ತೆ. ಈಸಿ ಆಗಿ ಏನಂತಂದ್ ಹೇಳಿದ್ರೆ ನನ್ಗೆ ಮತ್ತೊಂದು 2 ಮಾರ್ಕ್ಸ್ ಬಂತಲ್ಲ, ಆರಾಮಾಗಿ ಮಾಡ್ಕೋಬಹುದಲ್ಲ. ಇಂಗ್ಲಿಷ್ಗಿಂತನೂ ಏನಂತಂದ್ ಹೇಳಿದ್ರೆ ಹಿಂದಿ ಬೆಟರ್ ಆಗತ್ತೆ. ಅದೇ ತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಿಮ್ನಲಿಖಿತ ವಾಕ್ಯೊಮ್ಮೆ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಕೆಳಗಡೆ ಒಂದು ಸೆಂಟೆನ್ಸ್ ಐತೆ, ರೇಖಾಂಕಿತ್ ಅಂತಂದ್ ಹೇಳಿದ್ರೆ ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಒಂದ್ ಗೆರೆಯನ್ನ ಎಳೆದಿದಾರ. ಅದಕ್ಕೆ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಸಾರ್ಥಕ ಶಬ್ದ ಜ್ಞಾತ್ ಕೀಜಿಯೆ ಅಂತಂದೈತೆ. ಅದು ಏನಂತಂದ್ ಹೇಳಿದ್ರೆ ಸಾರ್ಥಕ ಶಬ್ದ ಜ್ಞಾತ್ ಕೀಜಿಯೆ. ನಾವು ಸಾರ್ಥಕ ಶಬ್ದವನ್ನ ಬರಿಬೇಕು. ಹಂಗಂದ್ರೆ ಏನು? ಸೊ ಇಲ್ಲಿ ಏನ್ ಕೊಟ್ಟಿದಾರ ಅಂತಂದ್ ಹೇಳಿದ್ರೆ ಇಲ್ಲೊಂದು ವಾಕ್ಯವನ್ನ ಕೊಟ್ಟಿದಾರ. ಸೊ ಅದ್ರದ್ದು ಏನಂತಂದ್ ಹೇಳಿದ್ರೆ ಇಲ್ಲಿ ವಾಕ್ಯ ಐತಲ್ಲ, ಅದ್ರದ್ದೊಂದೇನಂತ ಅರ್ಥಪೂರ್ಣ ಪದವನ್ನ ನಾವು ಹುಡುಕ್ಬೇಕು. ಸೊ ಸಾರ್ಥಕ್ ಶಬ್ದ ಅಂತಂದ್ ಹೇಳಿದ್ರೆ ಅರ್ಥಪೂರ್ಣ ಪದವನ್ನ. ಇಲ್ಲಿ ಏನೇನ್ ಕೊಟ್ಟಿದಾರ ನೋಡ್ರಿ, ಆಪ್ಷನ್ ಎ ಅಶೋಕ ವಾಟಿಕಾ ಅಂತಂದೈತೆ, ಸ್ವರ್ಗ್ ಅಂತಂದೈತೆ, ರಾಧಾರಾಣಿ ವನ ಅಂತಂದೈತೆ, ನಂದನ ಕಾನನ ಅಂತಂದ್ ಹೇಳಿ, ನಂದನ ಕಾನನ. ಇಲ್ಲಿ ನೋಡ್ರಿ, ಇಲ್ಲಿ ವಾಕ್ಯ ಏನೈತೆ ಓದೋಣ. ದೇವತಾओं का उपवन बहुत सुंदर होता है. ದೇವತಾओं का उपवन बहुत सुंदर होता है. ಇಲ್ಲಿ ಏನ್ ಮಾಡಿದಾರ ಅಂತಂದ್ ಹೇಳಿದ್ರೆ ಈ ವರ್ಡ್ ಗೆ ಗೆರೆಯನ್ನ ಎಳೆದಿದಾರ. ಸೊ ಇದ್ರ ಮೀನಿಂಗ್ ಏನು? ಈಗ ನಿಮ್ಗೆ ಎಲ್ರಿಗೂ ಗೊತ್ತು. ಸೊ ಸುಂದರ್ ಹೋತಾ ಹೈ ಅಂತಂದ್ ಹೇಳಿದ್ರೆ ಬಹುತ್ ಸುಂದರ್ ಹೋತಾ ಹೈ ಅಂತ ತುಂಬಾ ಚೆನ್ನಾಗೈತೆ. ಉಪವನ್ ಅಂತಂದ್ ಹೇಳಿದ್ರೆ ಏನು? ಉಪವನ್ ಅಂತಂದ್ ಹೇಳಿದ್ರೆ ಉದ್ಯಾನವನ. ಏನಂತಂದ್ ಹೇಳಿದ್ರೆ ಉದ್ಯಾನ ಅಂತಂದ್ ಹೇಳ್ತೀವಿ, ಅಂದ್ರೆ ಒಂದು ಹೂವಿನ ತೋಟ ಅಂತಂದ್ ಹೇಳ್ತೀವಲ್ಲ.
ದೇವತಾ ಓಂಕ ಅಂತಂದ್ ಹೇಳಿದ್ರೆ ದೇವತೆಗಳ ಉದ್ಯಾನವನ. ಅದಕ್ಕೆ ಏನಂತ ಕರಿತೀರಿ? ದೇವತೆಗಳ ಉದ್ಯಾನವನ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ನಾವು ಈಗ ಆಗ್ಲೇನು ಕೂಡ ಮೇಲ್ಗಡೆ ಕೂಡ ಏನಂತಂದ್ ಹೇಳಿದ್ರೆ ನಾವು ಎಲಿಮಿನೇಷನ್ ಮೆಥಡ್ ಮಾಡಿದ್ವಿ, ಇಲ್ಲಿ ಎಲಿಮಿನೇಷನ್ ಮೆಥಡ್ ಮಾಡೋಣ. ಈಗ ಏನ್ ಕೊಟ್ಟಿದ್ದಾರೆ, ಈ ವರ್ಡ್ ಏನ್ ಕೊಟ್ಟಿದ್ದಾರೆ, ನಮ್ಗೆ ಏನ್ ಕೊಟ್ಟಿದ್ದಾರೆ, ದೇವತೆಗಳ ಉದ್ಯಾನವನ ಅಂತಂದ್ ಐತೆ. ದೇವತೆಗಳ ಉದ್ಯಾನವನ. ಸೊ ಅದಕ್ಕೆ ಸ್ವರ್ಗ ಅಂತ ಕರೀತಾರೆ ನೋಡ್ರಿ. ಸ್ವರ್ಗ ಅಂತ ಕರೀತಾರ? ಅದಕ್ಕ ಕರೆಯಂಗಿಲ್ಲ. ಸೊ ದೇವತೆಗಳು ಇರುವಂತಹ ಪ್ಲೇಸ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸ್ವರ್ಗ ಅಂತ ಕರೀತಾರ. ಅದಾದ ನಂತರ ರಾಧಾರಾಣಿ ವನ ಅಂತ ಕರೀತಾರ. ರಾಧಾರಾಣಿ, ಓನ್ಲಿ ರಾಧಾರಾಣಿ ಅಷ್ಟೇ ಇದಾಳಲ್ಲಿ. ಸೊ ಕೃಷ್ಣ ಏನಂತಂದ್ ಹೇಳಿ ಕಟ್ಸ್ ದ್ವಾರಕಾದಲ್ಲಿ ಐತದು. ಸೊ ಇದು ಕೂಡ ಬರಂಗಿಲ್ಲ, ರಾಧಾರಾಣಿ ವನ ಅಂತಂದ್ ಕರೆಯಂಗಿಲ್ಲ. ಅಶೋಕ ವಾಟಿಕ, ಸರಿ ಇದು ಬರಂಗಿಲ್ರಿ. ಯಾಕಂತಂದ್ ಹೇಳಿದ್ರೆ ಸೀತೆಯನ್ನ ತಗೊಂಡ್ ಹೋಗಿ ಇಟ್ಟಿರೋದಲ್ಲಿ ಅಲ್ಲೇನಂತಂದ್ ಹೇಳಿದ್ರೆ ಬಂಧನದಲ್ಲಿ ಇಟ್ಟಿರ್ತಾರೆ ಅಶೋಕ ವಾಟಿಕದಲ್ಲಿ. ಯಾರು? ರಾವಣ. ಸೊ ಇದು ಕೂಡ ಏನಂತಂದ್ ಹೇಳಿದ್ರೆ ಬರಂಗಿಲ್ಲ. ಇನ್ ಒಂದೇ ಒಂದ್ ಉಳಿತು, ನಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಕೂಡ ಆ ವರ್ಡ್ದು ಆನ್ಸರ್ ಏನಾಗತ್ತಂದ್ರ ನಂದನ ಕಾನನ ಆಗತ್ತ. ಹಿಂಗಂದ್ರ ಇಂದ್ರ ಏನೈತಲ್ಲ, ಇಂದ್ರ ಇರುವಂತಹ ಪ್ಲೇಸ್, ಸ್ವರ್ಗದಲ್ಲಿರುವಂತಹ ಒಂದೇನು ಉದ್ಯಾನವನ ಐತಲ್ಲ, ಹೂವಿನ ತೋಟ ಐತಲ್ಲ, ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ನಂದನ ಕಾನನ ಅಂತಂದ್ ಹೇಳ್ತೀವಿ. ಈ ರೀತಿಯಾಗಿ ಎಲಿಮಿನೇಷನ್ ಯೂಸ್ ಮಾಡ್ಕೊಂಡು ನಾವು ಮತ್ತೆ 2 ಮಾರ್ಕ್ಸ್ ಅನ್ನ ಈಸಿಯಾಗಿ ತಗೊಂಡ್ವಿ. ಈಗ ಅರ್ಥ ಆಗ್ತೈತಲ್ಲ, ಆರಾಮಾಗಿ ಮಾಡ್ಕೋಬಹುದಲ್ಲ ಸರ್? ಓಕೆ ರೀ. ಟೋಟಲ್ 20 ಕ್ವಶನ್ಸ್ ಒಳಗಡೆ ಒಂದು 10 ರಿಂದ 12 ಕ್ವಶನ್ ಆದ್ರೂ ಮಾಡಿದ್ವಿ ಅಂದ್ರೆ ನಮ್ ಸ್ಕೋರ್ ಏನಂತಂದ್ ಹೇಳಿದ್ರೆ 20-22 ಮಾರ್ಕ್ಸ್ ಜಾಸ್ತಿ ಆಗಿ ಬೆಳೆದೈತಿ. ಸೊ ಥಿಂಕ್ ಮಾಡ್ರಿ. ಆಮೇಲೆ ಏನಂತಂದ್ ಹೇಳಿದ್ರೆ ಇಂಗ್ಲಿಷ್ ಅನ್ನ ಚೂಸ್ ಮಾಡಕ್ ಟ್ರೈ ಮಾಡ್ರಿ. ಇಂಗ್ಲಿಷು ಓಕೆ, ಬಟ್ ಆದ್ರೆ ಇವಾಗಿನ ಸದ್ಯಕ್ಕೆ ನಮ್ಗೆ ಇದು ಬೆಟರ್ ಅನ್ಸುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, ದಿಯೇ ಗಯೇ ವಾಕ್ಯೋಂಕ. ಇಲ್ಲಿ ನೋಡ್ರಿ ಕೆಳಗಡೆ ಏನಂತಂದ್ ಹೇಳಿದ್ರೆ ಒಂದು ವಾಕ್ಯ ಐತೆ, ವಹಾ ಭಾಗ ಜ್ಞಾತ್ ಕರೆ. ಸೊ ಅಲ್ಲಿ ಏನಂತಂದ್ ಹೇಳಿದ್ರೆ ಒಂದು ಭಾಗವನ್ನ ನಾವು ಕಂಡಿಡ್ಬೇಕು. ಜಿಸ್ಮೆ ಕೊಯ್ ತ್ರುಟಿ ಹೇ, ಅಂದ್ರೆ ಏನಾದ್ರೂ ಮಿಸ್ಟೇಕ್ ಇದ್ರೆ ಕಂಡಿಡ್ಬೇಕು. ತ್ರುಟಿ ಅಂತಂದ್ ಹೇಳಿದ್ರೆ ಮಿಸ್ಟೇಕ್. ನಾವು ಕ್ವಶನ್ ಓದುವಾಗ ಇದನ್ನೇ ನೋಡ್ಕೋಬೇಕು. ಈ ತರ ಕ್ವಶನ್ ಕೊಟ್ಟಾಗ ತ್ರುಟಿ ಅಂತಂದ್ ಹೇಳಿದ್ರೆ ಏನಾದ್ರೂ ಮಿಸ್ಟೇಕ್ ಐತೆನಾ. ಯದಿ ಕೊಯ್ ತ್ರುಟಿ ನೈ ಹೇ, ಏನು ಮಿಸ್ಟೇಕ್ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ನಾವ್ ಏನಂತ ಚೂಸ್ ಮಾಡ್ಬೇಕು, ಕೊಯ್ ತ್ರುಟಿ ನೈ ಹೇ ಅಂತಂದ್ ಹೇಳ್ಬಿಟ್ಟು ಈ ಆಪ್ಷನ್ ಅನ್ನ ಚೂಸ್ ಮಾಡ್ಕೋಬೇಕು. ಈಗ ನಾವು ಕ್ವಶನ್ ಅನ್ನ ನೋಡ್ಕೊಳ್ಳೋಣ. ಈಗ ವಿದ್ಯಾರ್ಥಿ ಅನ್ನೋದೈತೆ, ವಿದ್ಯಾರ್ಥಿ ಶಬ್ದ ದೋ ಶಬ್ದ ಕೆ ಯೋಗ ಸೆ ಬನಾ ಹೈ. ಸೊ ಇಲ್ಲಿ ಏನಾಯ್ತು ಅಂತಂದ್ ಹೇಳಿದ್ರೆ ವಿದ್ಯಾರ್ಥಿ ಅನ್ನೋ ಶಬ್ದ 2 ಶಬ್ದಗಳಿಂದ, ದೋ ಶಬ್ದ ಅಂತಂದ್ ಹೇಳಿದ್ರೆ 2 ಶಬ್ದಗಳಿಂದ ಮಾಡಲ್ಪಟ್ಟೈತೆ. ಓಕೆ, ವಿದ್ಯಾ ಪ್ಲಸ್ ಅರ್ಥಿ ಅಂತಂದೈತೆ 2 ಶಬ್ದಗಳಿಂದ ಮಾಡಲ್ಪಟ್ಟೈತೆ. ಬಟ್ ಆದ್ರೆ ಅವ್ರು ಏನ್ ಕೊಟ್ಟಿದಾರೆ ಮುಂದೆ, ಶಬ್ದಕ್ಕೆ ಯೋಗ ಸೆ ಬನಾ ಹೈ ಅಂತಂದ್ ಹೇಳಿ ಕೊಟ್ಟಿದಾರ. ಸೊ ವಿದ್ಯಾರ್ಥಿ ಶಬ್ದ ದೋ ಶಬ್ದಕ್ಕೆ ಯೋಗ ಸೆ ಬನಾ ಹೈ ಅಂತಂದ್ ಹೇಳಿದ್ರೆ 2 ಶಬ್ದಗಳಿಂದ ಮಾಡಲ್ಪಟ್ಟಿದೆ. ಬಟ್ ಅದ್ರ ಇಲ್ಲಿ ಏನೇನ್ ಕೊಟ್ಟಿದೆ ನೋಡ್ರಿ. ಫಸ್ಟ್ ಏನ್ ನೋಡ್ರಿ, ಬನಾ ಹೈ ವಿದ್ಯಾ ಪ್ಲಸ್ ಅರ್ಥಿ ಕರೆಕ್ಟ್ ಆಯ್ತಾ. ಇನ್ ನೋಡ್ರಿ ಬನಾ ಹೈ ಅನ್ನೊಂದು ಇಲ್ಲಿಂದ ಏನಂತಂದ್ ಹೇಳಿದ್ರೆ ಒಂದು ಭಾಗ, ಇದು ಈ ಭಾಗ ಮಿಸ್ಟೇಕ್ ಐತೆ ನೋಡ್ರಿ. ಬನಾ ಹೈ ಓಕೆ ಮಾಡಲ್ಪಟ್ಟಿದೆ. ವಿದ್ಯಾ ಪ್ಲಸ್ ಅರ್ಥಿ ಅಂತಂದೈತೆ. ಇಲ್ಲಿ ಏನಾದ್ರೂ ನಿಮ್ಗೆ ಮಿಸ್ಟೇಕ್ ಅನಿಸ್ತಾ ಐತಾ? ಏನಾದ್ರೂ ವರ್ಡ್ಸ್ ಮಿಸ್ಟೇಕ್ ಆಗಿರ್ಬೋದು, ಏನೋ ಒಂದ್ ಮಿಸ್ಟೇಕ್ ಆತರ ನಿಮ್ಗೆ ಏನಾದ್ರೂ ಕಾಣಿಸ್ತಾ ಐತಾ ನೋಡ್ರಿ? ಇಲ್ಲ, ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ. ಸೊ ವಿದ್ಯಾರ್ಥಿ ಶಬ್ದ ದೋ ಅಂತಂದೈತೆ. ಇಲ್ಲೊಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿವರೆಗೂ ಒಂದ್ ಭಾಗವನ್ನು ಕೊಟ್ಟಿದ್ದಾರೆ, ವಿದ್ಯಾರ್ಥಿ ಶಬ್ದ ದೋ ಅಂತಂದ್ ಹೇಳಿ. ಸರ್ ನನ್ಗೆ ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಮಿಸ್ಟೇಕ್ ಏನು ಕಾಣಿಸ್ತಾ ಇಲ್ಲ. ಇವೆರಡು ಏನಂತಂದ್ ಹೇಳಿದ್ರೆ ಕರೆಕ್ಟ್ ಇದಾವ. ಇನ್ನು ಉಳಿದಿದ್ದೇನು, ಶಬ್ದಕ್ಕೆ ಯೋಗಸೆ ಅಂತಂದೈತೆ. ಶಬ್ದಕ್ಕೆ ಯೋಗಸೆ ಅಂತಂದ್ ಹೇಳಿದ್ರೆ ಇಲ್ಲಿ 2 ಶಬ್ದಗಳಿಂದ ಮಾಡಲ್ಪಟ್ಟಿಲ್ಲ ಅದು. ಅದಕ್ಕೆ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ನಮ್ ಕನ್ನಡದಾಗ ನಾವು ಸಂಧಿಗಳು ಅಂತ ಕರಿತೀವಲ್ಲ. ಸೊ ಲೋಪ ಸಂಧಿ, ಆಗಮ ಸಂಧಿ ಬರ್ತಾವಲ್ಲ, ನಾವು ಆದೇಶ ಸಂಧಿ. ಸೇಮ್ ಹಂಗೆ ಹಿಂದಿ ಒಳಗಡೆ ಕೂಡ ಬರ್ತಾವ. ಇಲ್ಲಿ ಯಾವ್ದು ನಾವು ಹೇಳ್ತೀವಿ ಅಂದ್ರೆ ಕನ್ನಡದಾಗ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಸವರ್ಣ ದೀರ್ಘ ಸಂಧಿ. ಆಗಳ ಮುಂದೆ ಆ ಬಂದು, ಆಗಳ ಮುಂದೆ ಆ ಬಂದು ಅದು ಆ ಆಗುತ್ತದೆ. ಈಗಳ ಮುಂದೆ ಈ ಬಂದ್ಬಿಟ್ಟು ಏನಂತಂದ್ ಹೇಳಿದ್ರೆ ಅದು ದೊಡ್ಡ ಈ ಆಗತ್ತ. ಊಗಳ ಮುಂದೆ ಬಂದು ಏನಂತಂದ್ ಹೇಳಿದ್ರೆ ಅದು ಆಗತ್ತ ಅಂತಂದ್ ಹೇಳಿ ಏನೋ ಒಂದು, ಅಂದ್ರೆ ನನಗೆ ಕರೆಕ್ಟ್ ಆಗಿರೋ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಗೊತ್ತಿಲ್ಲ. ಬಟ್ ನೋಡ್ರಿ ಸವರ್ಣ ದೀರ್ಘ ಸಂಧಿ ಅಂತಂದ್ ಹೇಳ್ತೀವಿ, ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಎಲ್ಲಾನು ಕೂಡ ಏನಂತಂದ್ ಹೇಳಿದ್ರೆ ಸೇಮ್ ಎಕ್ಸ್ಪ್ಲನೇಷನ್ ಬರುತ್ತೆ. ನಾನು ಕೊಟ್ಬಿಡ್ತೀನಿ ನೋಡ್ರಿ. ಇಲ್ಲಿ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು, ಹಿಂದಿ ಒಳಗಡೆನು ಕೂಡ ಏನಂತ ಕರಿತಾರೆ ಅಂತಂದ್ ಹೇಳಿದ್ರೆ ದೀರ್ಘ ಸ್ವರ ಸಂಧಿ ಅಂತ ಕರೀತಾರೆ. ದೀರ್ಘ ಸ್ವರ ಸಂಧಿ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ ಆ ಈ ಉ ಅಂತಂದ್ ಹೇಳಿ ಇವುಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಸವರ್ಣಗಳು ಅಂತ ಕರಿತೀವಿ. ಸೊ ಮುಂದ್ಗಡೆ ಇಲ್ಲಿ ಏನಂತಂದ್ ಹೇಳಿದ್ರೆ ಉತ್ತರ ಪದ ಮತ್ತು ಪೂರ್ವ ಪದ ಅಂತಂದ್ ಹೇಳ್ತೀವಲ್ಲ. ಸೊ ಇಲ್ಲಿ ಮತ್ತು ಈ ಕಡೆ ಸೊ ಏನಂತಂದ್ ಹೇಳಿದ್ರೆ ಸವರ್ಣ ಪದಗಳು ಬರ್ತಾವ, ಸವರ್ಣ ಇವು ಬರ್ತಾವ, ಸ್ವರಗಳು ಬರ್ತಾವ. ಇವುಗಳು ಒಂದ್ರ ಮುಂದೆ ಎಲ್ಲಾದ್ರೂ ಒಂದ್ ಬಂದು ಅಂತಂದ್ ಹೇಳಿದ್ರೆ ಆ ಬದಲಾಗಿ ಏನಂತಂದ್ ಹೇಳಿದ್ರೆ ಆ ಬರುತ್ತಾ, ಈ ಬದಲಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಬರುತ್ತಾ, ಬದಲಾಗಿ ಏನಂತಂದ್ ಹೇಳಿದ್ರೆ
ಇವು ದೀರ್ಘ ಸ್ವರಗಳು ಅಂತಂದ್ ಕರಿತೀವಿ, ದೀರ್ಘ ಸವರ್ಣ ಸ್ವರಗಳು ಅಂತಂದ್ರೆ ಇವೇನಂತಂದ ಹೇಳಿದ್ರೆ ಬಂದ್ಬಿಡ್ತಾವ. ಅದಕ್ಕೋಸ್ಕರ ಅದನ್ನ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಆ ಆಗತ್ತ, ಈ ದೊಡ್ಡ ಇ ಆಗತ್ತ, ಉ ಏನಂತಂದ ಹೇಳಿದ್ರ ದೊಡ್ಡ ಊ ಆಗತ್ತ. ಸೊ ಇವುಗಳಕ್ಕ ನಾವು ಸವರ್ಣ ದೀರ್ಘ ಸಂಧಿ ಸೇಮ್ ಹಿಂದಿ ಒಳಗೂ ಕೂಡ ಹಂಗೆ ಬರುತ್ತ. ಇಲ್ಲಿ ನೋಡ್ರಿ, ಇಲ್ಲೇನೈತಿ ವಿದ್ಯಾ ಅಂತಂದೈತೆ, ಇಲ್ಲಿ ಏನೈತಪ್ಪ ಅಂತಂದ ಹೇಳಿದ್ರ ಸೊ ವಿದ್ಯಾ ಅಂತಂದೈತ. ಇಲ್ಲಿ ಏನ್ ಬಂದೈತಿ? ಆ ಬಂದೈತಿ. ಕರೆಕ್ಟಾ? ಅದಾದ ನಂತರ ನೆಕ್ಸ್ಟ್ ಅರ್ತಿ ಅಂತಂದ ಹೇಳಿ ಬಂದೈತೆ. ಇಲ್ಲಿ ಏನಂತಂದ ಹೇಳಿದ್ರೆ ಅರ್ತಿ ಅಂತಂದೈತೆ. ಇಲ್ಲಿ ಏನೈತಿ? ಅಂತಂದೈತೆ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಐತಿ. ಎರಡು ಸವರ್ಣ ಸ್ವರಗಳು. ಮುಂದೆ ಆ ಒಂದಕ್ಕೊಂದು ಮುಂದೆ ಬಂತು ಅಂತಂದ ಹೇಳಿದ್ರೆ ಇದೇನಾಗ್ಬೇಕು? ಆ ಅಂತಂದ ಆಗ್ಬೇಕು. ಸೊ ಇಲ್ಲಿ ನೋಡ್ರಿ, ಆ ಆಗೈತಿ, ಇಲ್ಲಿ ವಿದ್ಯಾರ್ಥಿ ಆ ಆಗೈತಲ್ಲ. ಸೊ ಅದಕ್ಕೋಸ್ಕರ ಇದೇನಂತಂದ ಹೇಳಿದ್ರೆ ಸಂಧಿಗಳಿಂದ ಮಾಡಲ್ಪಟ್ಟೈತ. ಸವರ್ಣದ ಸಂಧಿ ಬಂದೈತಲ್ಲ, ಸಂಧಿ ಪದಗಳಿಂದ ಏನಂತಂದ ಹೇಳಿದ್ರೆ ಈ ವಾಕ್ಯ ಮಾಡಲ್ಪಟ್ಟೈತೆ. ಅದಕ್ಕೋಸ್ಕರ ಈ ಸೆಕೆಂಡ್ ಒನ್ ಏನಂತಂದ ಹೇಳಿದ್ರೆ ತ್ರುಟಿ ಐತೆ, ಏನೋ ಮಿಸ್ಟೇಕ್ ಐತೆ. ಅದು ಯೋಗಸೆ ಮಾಡಲ್ಪಟ್ಟಿಲ್ಲ, ಶಬ್ದಕ್ಕೆ ಸಂಧಿಸೆ ಮಾಡಲ್ಪಟ್ಟಿದೆ ಅಂತಂದ ಹೇಳ್ಬೇಕು. ಸೊ ಇದು ನಮ್ದು ಆನ್ಸರ್ ಆಗತ್ತ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ ಕ್ವಶನ್. ನಿಮ್ನಲಿಖಿತ ಪ್ರಶ್ನೆ ಮೇ ಕೆಳಗಡೆ ಏನಂತಂದ ಹೇಳಿದ್ರೆ ಪ್ರಶ್ನೆ ಐತೆ, 4 ವಿಕಲ್ಪ ಅಂದ್ರೆ 4 ಏನಂತಂದ ಹೇಳಿದ್ರೆ ಆಪ್ಷನ್ಸ್ ಗಳಿದಾವ. ಉಸ್ ವಿಕಲ್ಪ ಕಾ ಚಯನ್ ಕರೆ. ಸೊ ಏನಂತಂದ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಆಪ್ಷನ್ ಅನ್ನ ನಾವು ಚೂಸ್ ಮಾಡ್ಕೋಬೇಕು. ಪರ್ಯಾಯವಾಚಿ ಶಬ್ದವನ್ನ ನಾವು ಹುಡುಕ್ಬೇಕು. ಪರ್ಯಾಯವಾಚಿ ಅಂತಂದ ಹೇಳಿದ್ರೆ ಏನು? ಸಮನಾರ್ಥಕ ಪದ. ಪರ್ಯಾಯವಾಚಿ ಅಂತಂದ ಹೇಳಿದ್ರೆ ಸಮನಾರ್ಥಕ ಪದವನ್ನ ನಾವೇನಂತಂದ ಹೇಳಿದ್ರೆ ಚೂಸ್ ಮಾಡ್ಬೇಕು. ಪರ್ಯಾಯವಾಗಿರ್ಬೇಕು, ಸಮವಾಗಿರ್ಬೇಕು ಅಂತಂದ್ ಕನ್ನಡ ಹೇಳ್ತೀವಲ್ಲ, ಸಮನಾರ್ಥಕ ಪದವನ್ನ. ಸೊ ಇಲ್ಲಿ ಏನು ನೋಡ್ರಿ, ಪರ್ಯಾಯವಾಚಿ. ಸೊ ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ನೋಡ್ಕೋಬೇಕು. ಪರ್ಯಾಯವಾಚಿ ಅಂತ ಕೇಳಿದ್ರ ಅಂದ್ರೆ ಅರ್ಥವನ್ನ ಸೇಮ್ ಅರ್ಥವನ್ನ ಕೊಡುವಂಥದ್ದು. ಬಟ್ ಆದ್ರ ಇಲ್ಲಿ ನೋಡ್ರಿ ವಿಕಲ್ಪ ನಹಿ ಹೈ ಅಂತಂದ್ ಕೊಡಿದಾರೆ. ಯಾವ್ದು ಅಲ್ಲ ಅಂತಂದ್ ಹೇಳಿ ನಾವು ಕೆಳಗಡೆ ಇರೋದ್ನ ನಾವು ಇದು ಮಾಡ್ಕೋಬೇಕು. ಈಶ್ವರ್ ಕಿ ಶರಣ್ ಮೇ ಜಾನಾ ಹಿ ಉದ್ಗಾರ್ ಡ್ಯಾಶ್ ಡ್ಯಾಶ್ ಪ್ರಾಪ್ತಿಕ ಏಕ್ ಮಾತ್ರ ಮಾರ್ಗ ಹೈ ಅಂತಂದ್ ಹೇಳಿ ನಾವು ಕನ್ನಡದಾಗ ಏನ್ ಹೇಳ್ತೀವಿ ಸರ್? ಈಶ್ವರ್ ಕಿ ಶರಣ್ ಅಂದ್ರೆ ದೇವರ ಶರಣ್ಗೆ ಹೋಗೋದೇ ಏನಂತಂದ್ ಹೇಳಿದ್ರೆ ಒಂಥರ ಮುಕ್ತಿಕ ಮಾರ್ಗ, ಒಂದು ಮುಕ್ತಿಯನ್ನ ಪಡೆಯುವಂತ ಮಾರ್ಗ ಅಂತಂದ್ ಹಿಂಗೆಲ್ಲ ನಾವು ಕೇಳಿದಿವಲ್ಲ, ಎಲ್ಲೋ ಓದಿದೀವಿ. ಸೇಮ್ ಅದೇ ತರ ಇಲ್ಲಿ ಏನಂತಂದ್ ಹೇಳಿದ್ರೆ ಇಲ್ಲಿ ನಾವು ಅರ್ಥವನ್ನ ನೋಡ್ಕೊಳ್ಳೋಣ. ಚುಟ್ಕಾರ ಅಂತಂದ್ ಹೇಳಿದ್ರೆ ವಿಮೋಚನೆ ಅಂತಂದ್ ಹೇಳ್ತೀವಿ. ಕರೆಕ್ಟಾ? ಸೊ ಈಶ್ವರ್ ಶರಣ್ ಹೋಗೋದ್ರಿಂದ ನಮ್ಗೆ ವಿಮೋಚನೆ ಸಿಗುತ್ತ ಅಂತಂದ್ ಹೇಳಿ ಈ ತರ ಬರ್ಬೋದಾ? ಇದು ಸರ್ ಈ ಆಪ್ಷನ್ ಕರೆಕ್ಟ್ ಐತ್ರಿ. ಬಟ್ ಆದ್ರೆ ಇಲ್ಲಿ ಏನು ಕರೆಕ್ಟ್ ಅಲ್ಲ ಅಂತಂದ್ ಹೇಳಿ ನಾವು ಹುಡುಕ್ಬೇಕು. ಸರ್ ವಿಮುಕ್ತಿನ, ಸರ್ ವಿಮುಕ್ತಿಯನ್ನ ಪಡೆಯೋಕೆ, ಮುಕ್ತಿಯನ್ನ ಪಡೆಯೋಕೆ ನಾವ್ ಏನಂತಂದ್ ಹೇಳಿದ್ರೆ ಈಶ್ವರ್ ಕ ಶರಣ್ ಮೇ ಜಾನೇ ಹಿ ವಿಮುಕ್ತಿ ಪ್ರಾಪ್ತಿಕ ಏಕ್ ಮಾತ್ರ ಮಾರ್ಗ, ಅದೊಂದೇ ಮಾರ್ಗ ಐತೆ ಅಂತಂದ್ ಹೇಳ್ತೀವಲ್ಲ, ಸೇಮ್ ಅಂದ್ರೆ ಇದು ಕೂಡ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಐತೆ ನೋಡ್ರಿ. ಪರಿತ್ರಾಣ ಅಂತಂದ್ ಹೇಳ್ತೀವಿ, ಇದು ಕೂಡ ಒಂಥರ ಏನಂತಂದ್ ಹೇಳಿದ್ರೆ ಸೊ ಈ ಜೀವನದಿಂದ ಪಾರಾಗೋದು ಅಂದ್ರೆ ಅದು ಕೂಡ ಏನಂತಂದ್ ಹೇಳಿದ್ರೆ ಮೋಕ್ಷವನ್ನ ಪಡೆದುಕೊಳ್ಳುವಂತಹ ಒಂದು ಪದದ ಅರ್ಥವನ್ನೇ ಕೊಡುತ್ತಾ. ಅಂದ್ರೆ ಇವೆಲ್ಲ ಏನಂತ ಸೇಮ್ ಅದಾವ. ಬಟ್ ಆದ್ರೆ ಇಲ್ಲಿ ನೋಡ್ರಿ ಉದ್ಗಮ ಅಂತಂದ್ ಹೇಳಿದ್ರೆ ಮೂಲ ಅಂತಂದ್ ಹೇಳ್ತೀವಿ. ಯಾವ್ದ್ರಿಂದ? ಮೂಲ ಅಂತಂದ್ ಹೇಳ್ತೀವಿ. ಈ ವರ್ಡ್ ಏನಂತಂದ್ ಹೇಳಿದ್ರೆ ನಮ್ಗ ಕರೆಕ್ಟ್ ಆಗಿ ಅರ್ಥವನ್ನ ಇಲ್ಲಿ ಕೊಡಂಗಿಲ್ಲ. ಸೊ ಸಹಿ ನಹಿ ಅಂತಂದ್ ಕೇಳಿದ್ರ ಸೇಮ್ ಆ ತರನೇ ಅಲ್ಲ, ಯಾವ್ದು ಅರ್ಥವನ್ನ ಕೊಡಲ್ಲ ಅಂತಂದ್ ಹೇಳಿ ನಾವು ಹುಡುಕಿದೀವಿ. ಯಾವ್ದು? ಉದ್ಗಮ ಅಂತಂದ್ ಹೇಳಾಗತ್ತ. ಉಳಿದದ್ದು ಎಲ್ಲ ಏನಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ಸೇಮ್ ಅರ್ಥವನ್ನ ಕೊಡ್ತಾವ. ನೀವು ಯಾವ್ದನ್ನು ಹಾಕಿದ್ರು ಕೂಡ ಅಲ್ಲಿ ಕರೆಕ್ಟ್ ಆಗಿರೋ ವರ್ಡ್ ಆಗುತ್ತೆ. ಸೊ ಈ ರೀತಿಯಾಗಿ ನಮ್ ಕ್ವಶನ್ಸ್ ಗಳನ್ನ ಕೇಳ್ತಾರ. ಟ್ರೈ ಮಾಡ್ಬೋದಲ್ಲ ಆರಾಮಾಗಿ. ನಾವು ಹಿಂದಿ ಸೀರಿಯಲ್ ಎಲ್ಲ ನೋಡುವಾಗ, ದೇವ್ರ ಸೀರಿಯಲ್ ನೋಡುವಾಗ, ಮೂವೀಸ್ ನೋಡುವಾಗ ಇವನ್ನೆಲ್ಲ ಯೂಸ್ ಮಾಡಿರ್ತಾವ ವರ್ಡ್ಸ್ ಗಳನ್ನ. ಸೇಮ್ ಅದೇ ತರ ನೋಡ್ರಿ, ದಿಯೇ ಗಯೇ ವಾಕ್ಯೊಮ್ಮೆ ಉಚಿತ್ ಪರ್ಯಾಯವಾಚಿ ಶಬ್ದ. ಪರ್ಯಾಯವಾಚಿ ಅಂತಂದ ಹೇಳಿದ್ರೆ ಸೇಮ್ ಅದ್ರ ತರನೇ ಅರ್ಥವನ್ನ ನೀಡುವಂತದ್ದು. ಚಯನ್ ಕರಕೆ ರಿಕ್ತ ಸ್ಥಾನಕ್ಕೆ ಪೂರ್ತಿ ಕರೆ ಅಂತಂದ ಹೇಳಿ ಬಿಟ್ಟ ಸ್ಥಳವನ್ನ ತುಂಬಿರಿ ಅಂತಂದ ಹೇಳ್ತೆ. ಇಲ್ಲಿ ನಹಿ ಅದು ಇದು ಏನು ಕೊಟ್ಟಿಲ್ಲ. ಸೊ ಪರ್ಯಾಯವಾಚಿ ಶಬ್ದವನ್ನೇ ನಾವು ಹುಡುಕ್ಬೇಕು. ನೋಡ್ರಿ, ಪರ್ವತ್ ಡ್ಯಾಶ್ ಡ್ಯಾಶ್ ಸ್ಥಿರ್ ಹೈ ಅಂತಂದ ಹೇಳಿ. ಸ್ಥಿರ್ ಅಂತಂದ ಹೇಳಿದ್ರು ಸ್ಥಿರವಾಗಿರೋದು. ಸ್ಥಿರವಾಗಿರೋದು ಅಂತಂದ ಹೇಳಿದ್ರೆ ಒಂದ ಕಡೆ ಇರೋದು. ಸ್ಥಿರವಾಗಿರೋದು ಅಂತಂದ ಹೇಳಿದ್ರೆ ಒಂದ ಕಡೆ ಇರೋದು. ಕರೆಕ್ಟ್ ಅಲ್ಲ? ನಿಮಗೂ ಗೊತ್ತೈತೆ ಸ್ಥಿರ, ಸ್ಥಿರವಾಗಿರೋದು ಅಂತಂದ ಹೇಳಿದ್ರೆ ಒಂದೇ ಕಡೆ. ಪರ್ವತ ಏನಂತಂದ ಹೇಳಿದ್ರೆ ಸ್ಥಿರವಾಗಿರುತ್ತ. ಅವು ಓಕೆ ಕೊಟ್ಟಿದ್ದಾನೆ. ಬಟ್ ಆದ್ರೆ ಈ ವರ್ಡ್ ನ ಯೂಸ್ ಮಾಡಕ್ ಬರಂಗಿಲ್ಲ. ಅದ್ರ ಬದಲಾಗಿ ಪರ್ಯಾಯವಾಚಿ ಶಬ್ದವನ್ನ ಅಂದ್ರೆ ಅದ್ರ ಬದಲಾಗಿ ಸೇಮ್ ಅರ್ಥವನ್ನ ಕೊಡೋದನ್ನ ನಾವು ಯೂಸ್ ಮಾಡಕ್ ಹೋಗ್ಬೇಕು. ಇಲ್ಲಿ ನೋಡ್ರಿ, ಇಲ್ಲೇನೈತಿ? ಸುಗಮ ಅಂತಂದೈತೆ. ಸುಗಮ, ಸುಗಮ ಅಂತಂದ ಹೇಳಿದ್ರೆ ಬರಂಗಿಲ್ಲ. ಅದೇನೋ ಬೇರೆ ಡಿಫ್ರೆಂಟ್ ಆಗಿರೋ ವರ್ಡ್. ಗಿರಾವಟ್ ಅಂತಂದ ಹೇಳಿದ್ರೆ ಸೊ ಇಲ್ಲಿ ನೋಡ್ರಿ, ಗಿರಾವಟ್ಕ ಮೀನಿಂಗ್ ಏನಂತಂದ ಹೇಳಿದ್ರೆ ನ್ಯೂನ್ಯತೆ ಅಂತಂದ ಹೇಳ್ತೀವಿ, ಕಮ್ಮಿ ಬೀಳೋದು ಅಂತಂದ ಹೇಳ್ತೀವಿ, ಅಥವಾ ಅವನತಿ ಅಂತಂದ ಹೇಳ್ತೀವಿ ಗಿರಾವಟ್. ಸೊ ಮಂಗಳ ಅಂತಂದ ಹೇಳಿದ್ರೆ ಮೀನಿಂಗ್ ಏನು? ಶುಭ ಅಂತಂದ ಹೇಳ್ತೀವಿ, ಅಚ್ಚ ಅಂತಂದ ಹೇಳ್ತೀವಲ್ಲ, ಶುಭ ಅಥವಾ ಅಚ್ಚ ಅಂತಂದ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಸುಗಮ ಅಂದ್ರೆ ಏನು? ಈಸಿ ಅಂತಂದ ಹೇಳ್ತೀವಿ, ಈಸಿ ಆಗಿರೋದು, ಸುಲಭವಾಗಿರೋದು ಅಂತಂದ ಹೇಳ್ತೀವಿ.
ನಿಚ್ಚಲ್ ಅಂತಂದ್ ಹೇಳಿದ್ರೆ ಏನು, ನಿಚ್ಚಲ್ ಒಂದೇ ಪ್ಲೇಸ್ ಅಲ್ಲಿ ಇರೋದು, ನಿಚ್ಚಲವಾಗಿರೋದು ಅಂತಂದ್ ಹೇಳಿ. ಇಲ್ಲಿ ಒಂದ ಕಡೆ ಐತೆ ನಿಚ್ಚಲ, ಸ್ಥಿರದ ಇನ್ನೊಂದು ಮೀನಿಂಗ್ ಯಾವ್ದು ಕೊಡುತ್ತೆ ಅಂತಂದ್ ಹೇಳಿದ್ರೆ ನಿಚ್ಚಲ ಅನ್ನೋದೊಂದು ಕೊಡುತ್ತೆ. ಸೊ ಅದಕ್ಕೋಸ್ಕರ ನಮ್ದು ಆನ್ಸರ್ ಏನಾಗತ್ತ, ಆಪ್ಷನ್ ಎ ಕರೆಕ್ಟ್ ಆಗತ್ತೆ. ನೋಡಿ ಹೇಳ್ಬೋದಲ್ಲ, ಎಲಿಮಿನೇಷನ್ ಮೆಥಡ್ ಮಾಡ್ಕೊಂಡು ಸ್ಥಿರ ಪದದ ಇನ್ನೊಂದ್ ಏನಂತಂದ್ ಹೇಳಿದ್ರೆ ನಿಚ್ಚಲ್ ಅಂತಂದ್ ಹೇಳ್ತೀವಿ, ಎಲ್ಲೂ ಮೂವ್ ಆಗಂಗಿಲ್ಲ. ಸೊ ಆ ರೀತಿಯಾಗಿ ಏನಂತಂದ್ ಹೇಳಿ ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ಕೋಬೇಕು. ನೋಡ್ರಿ ನೆಕ್ಸ್ಟ್ ಸೇಮ್ ಅದೇ ತರ ದಿಯೇಗಯ ವಾಕ್ಯಮ್ ಏನಂತಂದ್ ಹೇಳಿದ್ರೆ ರೇಖಾಂಕಿತ ಶಬ್ದ ಅಂದ್ರೆ ರೇಖೆಯನ್ನ ಎಳೆದಿರೋದು ವಿಲೋಮ್ ಶಬ್ದ ಜ್ಞಾತ್ ಕೀಜೆ. ವಿಲೋಮ್ ಶಬ್ದ ಅಂದ್ರೆ ಏನ್ ಹೇಳಿದಾನೆ ನಿಮ್ಗ, ವಿರುದ್ಧ ಪದವನ್ನ ನಾವೇನಂದ್ರೆ ಹುಡುಕ್ಬೇಕು. ಸಂಸಾರ ನಶ್ವರ್ ಹೈ, ಸಂಸಾರ ಏನಂತಂದ್ ಹೇಳಿದ್ರೆ ನಶ್ವರ್ ಅಂತಂದ್ ಹೇಳ್ತೀವಿ. ಸೊ ನಾವು ನಶ್ವರ್ ಮೀನಿಂಗ್ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಹಿಂದಿ ಒಳಗಡೆ ನಷ್ಟ ಹೋನೆ ವಾಲಾ ಯಾ ಜೋ ನಷ್ಟ ಹೋ ಜಾನೆ ವಾಲಾ ಅಂದ್ರೆ ನಷ್ಟ ಆಗೋದು. ಈಗ ನಾವು ಸಂಸಾರ ಅನ್ನೋ ಒಂದು ವರ್ಡ್ ಐತಲ್ಲ, ಸಂಸಾರ ನಶ್ವರ್ ಹೇ ಅಂತಂದ್ ಹೇಳಿ ನಾವು ಕನ್ನಡದಾಗೂ ಅದನ್ನೇ ಹೇಳ್ತೀವಿ. ಆಲ್ಮೋಸ್ಟ್ ಒಂದು ಜೀವನ ಏನಂತಂದ್ ಹೇಳಿದ್ರೆ ಒಂಥರ ಆ ನಶ್ವರ ಐತೆ ಅಂತಂದ್ ಹೇಳ್ತೀವಿ. ಅಂದ್ರ ಇಲ್ಲಿ ಮೀನಿಂಗ್ ಏನ್ ಬರತ್ತ ಅಂತಂದ್ ಹೇಳಿದ್ರ ಜ್ಞಾನಿಗಳು ಹೇಳಿರೋದು ಹಿಂದ್ಗಡೆ ಈಗ ಏನಪ್ಪಾ ಅಂತಂದ್ರೆ ಮೃತ್ಯುಕೆ ಅಧೀನ್ ಹೋಯ ಮೃತ್ಯುಕ ಕಾರಣ ಬನನಾನೆ. ಸೊ ಅಂದ್ರೆ ಏನಂತಂದ್ ಹೇಳಿದ್ರೆ ಮೃತ್ಯು ಏನಂತಂದ್ ಹೇಳಿದ್ರೆ ಆತರ ಬರುತ್ತೆ, ಸಂಸಾರ ಒಂದ್ ಏನಂತಂದ್ ಹೇಳಿದ್ರೆ ಮೃತ್ಯುದ ಅಧೀನದಲ್ಲಿ ಐತಿ ಅಂತಂದ್ ಹೇಳಿ ಆತರ. ಸೊ ಇಲ್ಲಿ ನಶ್ವರ್ ಅಂತಂದ್ ಐತೆ, ನಶ್ವರ್ ಇದನ್ನ ಹಂಗ ಇಟ್ಕೊಡ್ರಿ ನಶ್ವರ್ ಅಂತಂದ್ ಹೇಳಿ. ಇವಾಗ ಇದನ್ನ ನಾವ್ ಏನಂತಂದ್ ಹೇಳಿದ್ರೆ ಇದಕ್ಕೊಂದು ವಿಲೋಮ ಶಬ್ದ ವಿರುದ್ಧ ಪದವನ್ನ ನಾವು ಇವಾಗ ಬರಿಬೇಕು. ದಾನವ ಅಂತಂದ್ ಹೇಳಿದ್ರೆ ಏನು, ರಾಕ್ಷಸ ಅಂತಂದ್ ಹೇಳ್ತೀವಿ, ಬರುತ್ತೇನದು, ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇದು ಅನಶ್ವರ ಅಂತಂದ್ ಐತೆ. ಓಕೆ ಅನಶ್ವರ ಇದೇನೋ ಸರ್ ನಶ್ವರು ಅನಶ್ವರ ಅಂತಂದ್ ಹೇಳಿ ಕನ್ನಡದಾಗ ಹೇಳ್ತೀವಲ್ಲ, ನಶ್ವರ ಅನಶ್ವರ ಅಂತಂದ್ ಹೇಳಿ. ಓಕೆ ಪರವಾಗಿಲ್ಲ, ಇದನ್ನ ನೋಡ್ನು ಇದು ಮೇ ಬಿ ಸರ್ ಕರೆಕ್ಟ್ ಆಗ್ಬೋದು ಸರ್. ಇದ್ ನೋಡ್ರಿ ಸಂಪನ್, ಸಂಪನ್ ಅಂತಂದ್ ಹೇಳಿದ್ರ ಸಂಪನ್ ಅಂತಂದ್ ಹೇಳಿದ್ರೆ ಎಲ್ಲಾ ತರ ಇರುತ್ತೆ. ಇವಾಗ ಧನ್ ಧಾನ್ಯ ಅಂತ ಇರ್ಬೋದು, ಎಲ್ಲಾ ಮೂಲಭೂತ ಥಿಂಗ್ಸ್ ಗಳು ಇರೋದಕ್ಕೆ ಸಂಪನ್ ಅಂತಂದ್ ಹೇಳ್ತೀವಿ. ಅಂದ್ರೆ ಎಲ್ಲಾ ತರ ಇರುತ್ತೆ ಅಲ್ಲಿ, ಖುಷಿ ಎಲ್ಲಾನು ಇರುತ್ತೆ, ಸಂಪನ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸಹಿತ್ ಅಂತಂದ್ ಹೇಳಿದ್ರೆ ಅದ್ರ ಜೊತೆಗೆ ಸಹಿತ್. ಸೊ ಇಲ್ಲಿ ನಮ್ಗೆ ನಶ್ವರದ್ದು ವಿರುದ್ಧ ಪದ ಅಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ಅನಶ್ವರ ಅಂತಂದ್ ಹೇಳಿ ಬರುತ್ತಾ. ಈಸಿಯಾಗಿ ನಾವು ಒಂದು ಆಪ್ಷನ್ ಅನ್ನ ನಾವು ಕಂಡುಹಿಡಿಬಹುದು ಅನಶ್ವರ ಅಂತಂದ್ ಹೇಳಿ. ಸೊ ಇಲ್ಲಿ ನಶ್ವರದ್ ಏನಂತಂದ್ ಹೇಳಿದ್ರೆ ವಿರುದ್ಧ ಪದ ಅನಶ್ವರ ಆಗತ್ತೆ. ದಾನವು, ಸಂಪನ್ನು, ಸಹಿತ್ ಇವ್ಯಾವು ಆಗಂಗಿಲ್ಲ. ಆಲ್ಮೋಸ್ಟ್ ನಮ್ಗೆ ಫ್ಯಾಮಿಲಿಯರ್ ವರ್ಡ್ಸ್ ಗಳಿದಾವ, ನಾವು ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡುವಂತದ್ದು. ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನ್ ಕೊಟ್ಟಿದ್ದಾನ ಸರ್, ನಿಮ್ಲಿಕ್ಕಿತ್ ಅದೇ ಕೊಡ್ತಾನ ಸೇಮ್. ವಾಕ್ಯಮೆ ರೇಖಾಂಕಿತ್ ಕೆರೆಗಳ ಗೆಳೆಯನ್ನ ಎಳ್ದಾನ. ಸಾರ್ಥಕ ಶಬ್ದ ಅಂದ್ರೆ ಅರ್ಥಪೂರ್ಣ ಪದವನ್ನ ನಾವು ಹುಡುಕ್ಬೇಕು. ಇಲ್ಲಿ ನೋಡ್ರಿ ಪುಸ್ತಕಾಲಯ, ಪುಸ್ತಕಾಲಯ ಅಂತಂದೈತೆ. ಇದ್ ನೋಡ್ರಿ ಇಲ್ಲೊಂದ್ ನಾನು ಹೇಳ್ತೀನಿ ನೋಡ್ರಿ, ಇದು ಪುಸ್ತಕಾಲಯ ಅಂತಂದೈತಲ್ಲ, ಈ ವರ್ಡ್ ನಾನು ಆಗ್ಲೇ ಎಕ್ಸ್ಪ್ಲೇನ್ ಕೊಟ್ಟಲ್ಲ, ದೀರ್ಘ ಸ್ವರ ಸಂಧಿ ಅಂತಂದ್ ಹೇಳಿ ಅದು ಬರುತ್ತ. ಪುಸ್ತಕ ಪ್ಲಸ್ ಆಲಯ ಅಂತಂದ್ ಹೇಳಿ ಏನಪ್ಪಾ ಅಂತಂದ್ ಹೇಳಿದ್ರ ಪುಸ್ತಕ ಪ್ಲಸ್ ಆಲಯ ಅಂತಂದ್ ಹೇಳಿ ಈ ಎರಡೂ ಪದಗಳನ್ನ ಸೇರಿಸಿದ್ರೆ ಇಲ್ಲಿ ಏನ್ ಪದ ಐತಿ, ಲಾಸ್ಟ್ ಅಂತಂದ್ ಬಂದೈತೆ, ಇಲ್ಲಿ ಏನ್ ಬಂದೈತಿ ಆ ಅಂತಂದೈತೆ. ಇವೆರಡೂ ಸೇರಿ ನೆಕ್ಸ್ಟ್ ಏನಾಗ್ಬೇಕು, ಆ ಅಂತಂದ್ ಹೇಳಿ ಆಗ್ಬೇಕು. ಆಗಳ ಮುಂದೆ ಆ ಬಂದಾಗ ಸವರ್ಣ ದೀರ್ಘ ಸ್ವರಗಳು ಬಂದಾಗ ಅದು ಏನಾಗತ್ತ, ಆ ಆಗತ್ತ. ಸೇಮ್ ಅದ್ ಮುಂದೆ ಆ ಬಂದು ಆ ಆಗೈತೆ, ಪುಸ್ತಕಾಲಯ ಆಗೈತೆ. ಇದನ್ನ ದೀರ್ಘ ಸ್ವರ ಸಂಧಿಗೆ ಉದಾಹರಣೆ ಅಂತಂದ್ ಹೇಳ್ತೀವಿ. ಸೊ ಅಲ್ಲಿ ಒಂದು ನೆನ್ಪಿಟ್ಕೊಡ್ರಿ ಇದನ್ನ. ಇವೇ ಪದಗಳನ್ನ ರಿಪೀಟ್ ಆಗಿ ಕೇಳ್ಬಹುದು ಅವರು. ಇಲ್ಲಿ ಏನ್ ಕೊಟ್ಟಿದಾರ, ಪುಸ್ತಕಾಲಯ ಮೇ ಹಾತ್ ಸೆ ಲಿಖಿ ಏಕ್ ಬಿ ಪುಸ್ತಕ ಉಪಲಬ್ಧ ನಹಿ ಹೈ ಅಂತಂದ್ ಹೇಳಿದ್ರ. ನಾವು ಗ್ರಂಥಾಲಯ, ಪುಸ್ತಕಾಲಯ ಅಂತಂದ್ ಹೇಳಿದ್ರೆ ಗ್ರಂಥಾಲಯದಲ್ಲಿ ಹಾತ್ ಸೆ ಲಿಖಿ ಅಂತಂದ್ ಹೇಳಿದ್ರೆ ಕೈಗಳಿಂದ ಬರೆದಂತಹ ಏಕ್ ಬಿ ಪುಸ್ತಕ ಒಂದೂನು ಪುಸ್ತಕ ಉಪಲಬ್ಧ ನಹಿ ಹೈ ಅಂತಂದ್ ಹೇಳಿದ್ರೆ ಅಲ್ಲಿಲ್ಲ. ಪುಸ್ತಕಾಲಯದಲ್ಲಿ ಕೈಗಳಿಂದ ಬರೆದಂತಹ ಪುಸ್ತಕಗಳು ಯಾವುದೂ ಇಲ್ಲ ಗ್ರಂಥಾಲಯದಲ್ಲಿ ಅಂತಂದ್ ಹೇಳಿ ಇದ್ರ ಮೀನಿಂಗ್. ಇಲ್ಲಿ ನಮ್ಗೇನ್ ಕೇಳಿದಾರ, ಹಾತ್ ಸೆ ಲಿಖಿ ಏಕ್ ಬಿ ಪುಸ್ತಕ್, ಹಾತ್ ಸೆ ಲಿಖಿ ಏಕ್ ಬಿ ಪುಸ್ತಕ್. ಇದ್ರದ್ದು ಏನಂತಂದ್ ಹೇಳಿದ್ರೆ ಸಾರ್ಥಕ ಶಬ್ದವನ್ನ ನಾವು ಹುಡುಕ್ಬೇಕು ಇವಾಗ, ಅರ್ಥಪೂರ್ಣ ಪದವನ್ನ. ಸೇಮ್ ಇದೇ ಅರ್ಥವನ್ನ ಒಂದೇ ಒಂದು ವರ್ಡ್ ಕೊಡ್ಬೇಕು, ಅಂತ ವರ್ಡ್ ಅನ್ನ ನಾವು ಹುಡುಕ್ಬೇಕು ಇವಾಗ. ಸೊ ಹುಡುಕರು ನೋಡೋಣ. ಸೊ ಇಲ್ಲಿ ನೋಡ್ರಿ ಹಾತ್ಸೆ ಅಂತಂದ್ ಹೇಳಿದ್ರೆ ಕೈಗಳಿಂದ ಬರೋದನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ, ಹಸ್ತಪ್ರತಿಗಳು ಅಂತಂದ್ ಹೇಳಿ ಕರಿತೀವಲ್ಲ, ಹಸ್ತಪ್ರತಿಗಳು ಅಂತಂದ್ ಹೇಳಿ ಕೈಗಳಿಂದ ಬರೆದಿರೋದು. ಸೇಮ್ ಅದೇ ತರ ಮೀನಿಂಗ್ ನ ಯಾವ್ದಾದ್ರು ಒಂದು ಕೊಡುತ್ತೆ ನೋಡೋಣ. ಛಾಯಾಪ್ರತಿ ಅಂತಂದ್ ಹೇಳಿದ್ರೆ, ಛಾಯಾಪ್ರತಿ ಅಂತಂದ್ ಹೇಳಿದ್ರೆ ಕಾಪಿ. ಸೇಮ್ ಅದೇ ತರ ಏನಂತಂದ್ ಹೇಳಿದ್ರೆ ಅಂದ್ರೆ ಚಿತ್ರಣಗಳನ್ನ ಮುದ್ರಿಸೋದು ಛಾಯಾಪ್ರತಿ ಅಂತಂದ್ ಹೇಳ್ತೀವಿ. ಪ್ರಿಂಟ್ ಕೊಡೋದು ಅಂತಂದ್ ಹೇಳ್ತೀವಲ್ಲ ಛಾಯಾಪ್ರತಿ. ಚಿತ್ರ ಪುಸ್ತಕ ಅಂತಂದ್ ಹೇಳಿದ್ರೆ ಚಿತ್ರ ಅಂತಂದ್ ಹೇಳಿ ನಮ್ಗೆ ಗೊತ್ತಾಯ್ತು, ಚಿತ್ರ ಅಂದ್ರೆ ಚಿತ್ರಗಳಿರ್ತಾವ ಅದ್ರಲ್ಲಿ. ಪ್ರತಿಲಿಪಿ ಅಂತಂದ್ ಹೇಳಿದ್ರೆ ಕಾಪಿ ಇರೋದು, ಕಾಪಿ ಪ್ರತಿಲಿಪಿ. ನಮಗ್ ಸೇಮ್ ಅದೇ ತರ ಪ್ರತಿಲಿಪಿ ಬೇಕಂತ ಕಾಪಿ ಬೇಕು ಅಂತಂದ್ ಹೇಳ್ತೇವೆ, ಸೇಮ್ ಎಕ್ಸಾಕ್ಟ್ ಆಗಿ. ಅದಾದ ನಂತರ ಇವ್ಯಾವೂ ಬರಂಗಿಲ್ಲ, ಅದ್ರ ಮೀನಿಂಗ ಕೊಡಂಗಿಲ್ಲ. ಹಸ್ತಪ್ರತಿ, ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಹಿಂದಿ ಒಳಗಡೆ ಪಾಂಡುಲಿಪಿ ಅಂತ ಕರಿತೀವಿ. ಏನಂತ ಕರಿತೀವಿ, ಪಾಂಡುಲಿಪಿ ಅಂದ್ರೆ ಹಸ್ತಪ್ರತಿ ಅಂತಂದ್ ಹೇಳ್ತೀವಿ. ಕ್ಲಿಯರ್.
ಅಂದ್ರೆ ನಮಗೆ ಈಗ ಎಲ್ಲಾನು ನೋಡಿದಾಗ ಕೂಡ ಏನಂತಂದ್ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಮಾಡ್ಕೊಂಡು ನಾವು ಯಾವ್ದು ಗೊತ್ತಿರ್ಲಿಲ್ಲ. ಸರ್ ಪಾಂಡುಲಿಪಿ ಹಸ್ತಪ್ರತಿ ಅಂದ್ರೆ ಕೊಟ್ಟಿದ್ರೆ ನಮ್ಗೆ ಗೊತ್ತಾಗ್ತೈತೆ, ಬಟ್ ಅದ್ರ ಬದಲಾಗಿ ಇನ್ನೊಂದು ವರ್ಡ್ ಅನ್ನ ಕೊಟ್ಟಿದ್ದಾವ ಪಾಂಡುಲಿಪಿ ಅಂತಂದ್ ಹೇಳ್ಬಿಟ್ಟು. ಸೊ ಅದು ನಮ್ಗೆ ಏನಂತಂದ್ ಹೇಳಿದ್ರೆ ಆನ್ಸರ್ ಕರೆಕ್ಟ್ ಆಗತ್ತ. ಹಾತಸೆ ಅಂದ್ರೆ ಕೈಗಳಿಂದ ಬರೆಯೋದನ್ನ ನಾವು ಹಸ್ತ ಅಂತಂದ್ ಹೇಳಿದ್ರೆ ಕೈಗಳು ಅಂತಂದ್ ಹೇಳ್ತೀವಿ. ಕೈಗಳಿಂದ ಬರೋದನ್ನ ಹಸ್ತಪ್ರತಿ ಅಂತ ಹೇಳ್ತೀವಿ. ಸೇಮ್ ಅದೇ ತರ ಹಿಂದಿ ಒಳಗಡೆನು ಕೂಡ ಆಗತ್ತ. ಅದೇ ತರ ಕ್ವಶನ್ ನೋಡ್ರಿ, ನಿಮ್ನಲಿಖಿತ ಪ್ರಶ್ನೆ ಮೇ 4 ವಿಕಲ್ಪ ಕೊಟ್ಟಿದ್ದಾರೆ ಕೆಳಗಡೆ. ಉಸ್ ವಿಕಲ್ಪ ಕಾ ಚಯನ್ ಕರೆ. ಸೊ ನಾವು ಒಂದ್ ಯಾವ್ದಾದ್ರು ಏನಂತಂದ್ ಹೇಳಿದ್ರೆ ಆಪ್ಷನ್ ನ ಹುಡ್ಕೋಬೇಕು. ರಿಕ್ತ ಸ್ಥಾನದಲ್ಲಿ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು. ಪುಲ್ಲಿಂಗ್ ರೂಪಕ, ಪುಲ್ಲಿಂಗ ರೂಪ ಅಂತಂದ್ ಹೇಳಿ, ಪುಲ್ಲಿಂಗ ರೂಪವಾಲ ವಿಕಲ್ಪ ಹೋ ಅಂತಂದ್ ಹೇಳಿ, ಅಂದ್ರೆ ಪುಲ್ಲಿಂಗ ರೂಪವನ್ನ ನಾವು ಬರಿಬೇಕು. ನೋಡ್ರಿ, ಸೊ ಇಲ್ಲಿ ನೋಡ್ರಿ ನಾವ್ ಏನಂತಂದ್ ಹೇಳಿದ್ರೆ ಈ ಕ್ವಶನ್ ಒಳಗಡೆ ಪುಲ್ಲಿಂಗ ರೂಪವನ್ನ ಬರಿಬೇಕು. ಅಂದ್ರ ಪುಲ್ಲಿಂಗ ಅಂತಂದ್ ಹೇಳ್ಬಿಟ್ಟು ಯಾವ ವರ್ಡ್ ರಿಲೇಟೆಡ್ ಇರುತ್ತೆ ಆ ವರ್ಡ್ ಅನ್ನ ನಾವು ಬರಿಬೇಕಾಗತ್ತೆ. ಇವಾಗ ಪುಲ್ಲಿಂಗ ಅಂತಂದ್ ಹೇಳಿದ್ರು ಗಂಡಸರದ್ದು ನೇಮ್ಸ್ ಗಳೇನಿರ್ತಾವಲ್ಲ ಅವು. ಸ್ತ್ರೀಲಿಂಗ ಅಂತಂದ್ ಹೇಳಿದ್ರೆ ಹೆಂಗಸರಿರುವಂತ ನೇಮ್ಗಳು. ಇಲ್ಲಿ ನಾವು ಕಲ್ಲು, ಗಾಡಿ, ಅಪ್ನೇಪನ್, ಡಿಸೆಂಬರ್ ಅಂತ ಬಂದಾಗ ಇಲ್ಲಿ ಡಿಸೆಂಬರ್ ಆನ್ಸರ್ ಆಗತ್ತೆ. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಮಂತ್ ನೇಮ್ ಕೊಟ್ಟಿದ್ದಾನೆ. ಸೊ ಮೈ ಡಿಸೆಂಬರ್ ಮೇ ಅಪ್ನೆ ಪರಿವಾರಕ್ಕೆ ಸಾಥ್ ಗುಮ್ನೆ ಜಾನೆ ವಾಲಿ ಹೂ ಅಂತಂದ್ ಹೇಳಿದ್ರೆ ಡಿಸೆಂಬರ್ ಅಲ್ಲಿ ನನ್ನ ಪರಿವಾರ ಜೊತೆಗೆ ಎಲ್ಲ ಕಡೆ ತಿರ್ಗಾಡಕ್ ಹೋಗ್ತೀನಿ ಅಂತಂದ್ ಹೇಳಿ ಡಿಸೆಂಬರ್ ಆನ್ಸರ್ ಬರುತ್ತೆ. ಇನ್ನೊಂದು ಗಾಡಿ ಕೂಡ ಏನಂತಂದ್ ಹೇಳಿದ್ರೆ ಪುಲ್ಲಿಂಗ ಆಗತ್ತ. ಬಟ್ ಅದ್ರ ಇಲ್ಲಿ ನೋಡ್ರಿ, ಇಲ್ಲಿ ಮಂತ್ಸ್ ಗಳ ನೇಮ್ ಬಂದಿರೋದಕ್ಕೆ ಕೆಲವೊಂದ್ ಏನಂತಂದ್ ಹೇಳಿದ್ರೆ ಪುಲ್ಲಿಂಗ ಮಂತ್ ಗಳಾವು, ಸ್ತ್ರೀಲಿಂಗ ಅಂತಂದ್ ಹೇಳಿ ಅದಕ್ಕೆ ರಿಲೇಟೆಡ್ ಆಗಿರೋ ಮಂತ್ ಗಳಾವು ಬರ್ತಾವ ಅಂತಂದ್ ಹೇಳಿದ್ರೆ ಹಿಂದಿ ಒಳಗಡೆ ಬರ್ಕೊಂಡ್ಬಿಡ್ರಿ. ಮಾರ್ಚ್, ಆಮೇಲೆ ಏಪ್ರಿಲ್, ಜೂನು, ಆಗಸ್ಟು, ಸಿತಂಬರ್ ಅಂತಂದ್ ಹೇಳ್ತೀವಿ, ಸೆಪ್ಟೆಂಬರು, ಆಮೇಲೆ ಅಕ್ಟೋಬರು, ನವೆಂಬರು, ಡಿಸೆಂಬರು, ಇವೆಲ್ಲ ಏನಂತಂದ್ ಹೇಳಿದ್ರೆ ಪುಲ್ಲಿಂಗ ವರ್ಡ್ಸ್ ಗಳು ಇವೆಲ್ಲ. ಇಲ್ಲ ನಾವು ಈ ಹೆಸರುಗಳು ಏನಂತಂದ್ ಹೇಳಿದ್ರೆ ಪುಲ್ಲಿಂಗ ಆಗ್ತಾವ. ಸ್ತ್ರೀಲಿಂಗ ಯಾವ್ಯಾವ ಅಂತಂದ್ ಹೇಳಿದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಮೇ, ಮಾರ್ಚ್ ಅಲ್ಲ, ಜನವರಿ, ಫೆಬ್ರವರಿ, ಮೇ ಮತ್ತು ಜುಲೈ. ಮೇ ಮತ್ತು ಜುಲೈ, ಜನವರಿ, ಫೆಬ್ರವರಿ, ಮೇ, ಜುಲೈ ಇವೇನಂತಂದ್ ಹೇಳಿದ್ರೆ ಸ್ತ್ರೀಲಿಂಗ ಅರ್ಥವನ್ನ ಕೊಡ್ತಾವ. ಅದಕ್ಕೋಸ್ಕರ ಇವು ಸ್ತ್ರೀಲಿಂಗ ತಿಂಗಳುಗಳು, ಇವು ಪುಲ್ಲಿಂಗ ತಿಂಗಳುಗಳು. ಇಲ್ಲಿ ನಮ್ಗ ಡಿಸೆಂಬರ್ ಅನ್ನೋದು ಎಲ್ಲಿ ಬಂದೈತಿ, ಪುಲ್ಲಿಂಗ ವರ್ಡ್ ಅಂತಂದ್ ಹೇಳಿ. ಸೊ ಅದಕ್ಕೋಸ್ಕರ ಇದು ವರ್ಡ್ ಕರೆಕ್ಟ್ ಆಗತ್ತ. ಈ ರೀತಿ ನಮ್ಗೆ ವರ್ಡ್ಸ್ ಗಳನ್ನ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಕೆಲವೊಂದು ಬರ್ತಾವ. ಈಗ ಫಾರ್ ಎಕ್ಸಾಂಪಲ್ ಮೋರ್ ಅಂತಂದ್ ಹೇಳಿದ್ರೆ ನವಿಲು, ಇದನ್ನ ನಾವು ಗಂಡ್ ನವಿಲ್ ಅಂತಂದ್ ಹೇಳ್ತೀವಿ. ಮೋರ್ನಿ ಅಂತಂದ್ ಹೇಳಿದ್ರೆ ಹೆಣ್ ನವಿಲ್ ಅಂತಂದ್ ಹೇಳ್ತೀವಿ. ಕರೆಕ್ಟಾ? ಸೊ ಆ ರೀತಿಯಾಗಿ ಕ್ವಶನ್ಸ್ ಗಳು ಬರ್ತಾವ. ಈಗ ಪುಲ್ಲಿಂಗ ವರ್ಡ್ ಬರೋದು ಯಾವ್ದು, ದಾದಾ, ಪಿತಾ, ಬಾಯಿ. ಸೊ ಈ ತರ. ಅದಾದ ನಂತರ ಮಾತಾ, ದಾದಿ ಇವೆಲ್ಲ ಏನಂತಂದ್ ಹೇಳಿದ್ರೆ ಸ್ತ್ರೀಲಿಂಗ ಕಂಡು ಬರುವಂತ ವರ್ಡ್ಸ್ ಗಳಾಗ್ತಾವ. ಅದ್ರ ಬಗ್ಗೆ ನಾವು ಇನ್ನೂ ಡಿಸ್ಕಷನ್ ಮಾಡೋಣ ನೆಕ್ಸ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಿಮ್ನಲಿಖಿತ ವಾಕ್ಯೊಮ್ಮೆ, ನಿಮ್ನಲಿಖಿತ ಸೊ ಉಸ್ ಇಲ್ಲಿ ಕೆಳಗಡೆ ನೋಡ್ರಿ, ವಾಕ್ಯಾಂಶ ಏನಂತಂದ್ ಹೇಳಿದ್ರೆ ಪಹಚಾನೆ ಅಶುದ್ಧಿಯ ಹೇ, ಅಂದ್ರೆ ಆಗ್ಲೇ ತ್ರುಟಿ ಹೇ ಅಂತಂದ್ ಹೇಳಿದ್ವಲ್ಲ, ಮಿಸ್ಟೇಕ್ ಐತೆ. ಸೇಮ್ ಇಲ್ಲಿ ಏನಂತಂದ್ ಹೇಳಿದ್ರೆ ಇಲ್ಲೂ ಕೂಡ ಅದೇ ತರ ಮಿಸ್ಟೇಕ್ ಇರುತ್ತೆ. ಅಶುದ್ಧಿಯ ಅಂತಂದ್ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಏನು ತೊಂದ್ರೆ ಇಲ್ಲ, ಏನು ಮಿಸ್ಟೇಕ್ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ನಾವು ಕೊಯ್ ತ್ರುಟಿ ನೈ ಅಂತಂದ್ ಹೇಳಿ ಚೂಸ್ ಮಾಡ್ಕೋಬೇಕು. ಕ್ಲಿಯರ್ ಎಲ್ರಿಗ? ಇಲ್ಲಿ ದೊಡ್ಡ ಸಾಲ್ ಒಂದೊಂದು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ನಾವು ನೋಡ್ಕೋಬೇಕಾಗಿರೋದು ವ್ಯಾಕರಣ ಪ್ರಕಾರ. ನಮಗ್ ನೋಡಿದ್ರೆ ಎಲ್ಲಾ ಲೈನ್ಗಳು ಸರಿನ ಅನಿಸ್ತಾವ, ಬಟ್ ಅದ್ರ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಅನಿಸ್ತಿರ್ತಾವ, ಅವುಗಳನ್ನ ನೋಡ್ಕೋಬೇಕು. ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಓದ್ಕೊಂಡು, ಹರ್ ಸಾಲ್ಕೆ ವಿಶ್ವ ಪರ್ಯಾವರಣ ದಿವಸ್. ವಿಶ್ವ ಪರ್ಯಾವರಣ ದಿವಸ ಅಂತಂದ್ ಹೇಳಿದ್ರೆ ಎನ್ವಿರಾನ್ಮೆಂಟಲ್ ಡೇ, ಅಂದ್ರೆ ವಿಶ್ವ ಪರಿಸರ ದಿನ ಅಂತಂದ್ ಹೇಳ್ತೀವಿ. ದಿವಸ್ ಕೋ ಕುಚ್ ನ ಕುಚ್ ವಿಷಯಕ್ಕೆ ಸಾಥ್ ಮನಾಯಿ ಜಾತಿ ಹೈ. ನೋಡ್ರಿ ಇಲ್ಲಿ ಮನಾಯಿ ಜಾತಿ ಹೈ ಅಂತಂದ್ ಐತೆ. ಇದು ಲಾಸ್ಟ್ ಐತಲ್ಲ, ಈ ವರ್ಡ್ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಅದಾದ ನಂತರ ಅವರು ವಿಷಯ ವಿಶೇಷ ರೂಪ ಸೆ ಪರ್ಯಾವರಣ ಪರ್ ಅಂತಂದ್ ಹೇಳಿದ್ರೆ ಪರಿಸರಗೋಸ್ಕರನ ಆಚರಣೆ ಮಾಡ್ತಾರ. ನೋ ಪ್ರಾಬ್ಲಮ್. ಕಿಸಿ ಏಕ್ ಚಿಂತಾ ಪರ್ ಧ್ಯಾನ ಆಕರ್ಷಿತ ಕರ್ನೆ ಕೆ ಲಿಯೆ ಹೋತಾ ಹೈ. ಸೊ ಓಕೆ, ಪ್ರಾಬ್ಲಮ್ ಏನು ಇಲ್ಲ. ಇಲ್ಲಿ ನೋಡ್ರಿ, ನಾರ್ಮಲ್ ಆಗಿ ಏನಂತಂದ್ ಹೇಳಿದ್ರೆ ವರ್ಡ್ ಮೀನಿಂಗ್ಫುಲ್ ಐತ. ಈ ಟೋಟಲ್ ಲೈನ್ ಮೀನಿಂಗ್ಫುಲ್ ಐತೆ. ಬಟ್ ಅದ್ರ ಇಲ್ಲಿ ನಾವು ಯೂಸ್ ಮಾಡಿದೀವಲ್ಲ ಜಾತಿ ಹೈ ಅಂತಂದ್ ಹೇಳಿ, ಜಾತಿ ನಮ್ದ್ ಹಿಂಗ್ ಈ ತರ ಜಾತಿ ಅಲ್ಲ. ಸೊ ಮನಾಯಿ ಜಾತಿ ಹೈ ಅಂತಂದ್ ಹೇಳಿದ್ರೆ ಇದೊಂಥರ, ಈ ವರ್ಡ್ ಏನಾಯ್ತಲ್ಲ ಇದನ್ನ ನೋಡಿದ್ರೆ ಸ್ತ್ರೀಲಿಂಗ ರೂಪ ಬರುತ್ತೆ. ಇದೇನಂತಂದ್ ಹೇಳಿದ್ರೆ ಸ್ತ್ರೀಲಿಂಗ ರೂಪ ಐತೆ. ಅದಾದ ನಂತರ ಇಲ್ಲಿ ನೋಡಿದ್ರೆ ನಾವು ವಿಶ್ವ ಪರ್ಯಾವರಣ ದಿವಸ್ ಅಂತಂದ್ ಕೊಟ್ಟಿದಾರ. ಇದು ವಿಶ್ವ ಪರ್ಯಾವರಣ ದಿವಸ್ ಅನ್ನೋ ಒಂದು ವರ್ಡ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಇದು ಪುಲ್ಲಿಂಗ ವರ್ಡ್ ಆಗತ್ತೆ. ಇದೇನಂತಂದ್ ಹೇಳಿದ್ರೆ ಪುಲ್ಲಿಂಗ ವರ್ಡ್ ಆಗತ್ತೆ. ಇಲ್ಲಿ ನಾವು ಏನಂತ ಬರ್ಬೇಕು ನಮಗ, ಹಂಗಾದ್ರ ನಾವು ಪುಲ್ಲಿಂಗ ಗಂಡಸರಿಗೆ ಹೇಳ್ಬೇಕಂತಂದ್ ಹೇಳಿದ್ರೆ ಏನಂತ ಹೇಳ್ಬೇಕು, ಮನಾಯ ಜಾತಾಯ ಅಂತಂದ್ ಹೇಳ್ಬೇಕು. ಮನಾಯ ಜಾತಾಯ, ಜಾತಿ ಹಯಲ್. ಸೊ ಅದಕ್ಕೋಸ್ಕರ ಇಲ್ಲಿ ಅಂತಂದ್ ಹೇಳಿದ್ರೆ ಈ ಲೈನ್ ತುಂಬಾ ಅಂದ್ರೆ ಒಂದ್ ಸ್ವಲ್ಪ ಮಿಸ್ಟೇಕ್ ಆಯ್ತಾ. ಅದಕ್ಕೋಸ್ಕರ ಆ ಲೈನ್ ಎಲ್ಲ ಐತ್ ನೋಡ್ರಿ,
ಸೊ ಲಾಸ್ಟ್ ಲೈನ್ ಫೋರ್ತ್ ಒನ್ ಏನಂತಂದ್ ಹೇಳಿದ್ರೆ ಹೇಳ್ತೀವಿ. ಫೋರ್ತ್ ಲೈನ್ ಅಲ್ಲಿ ಏನಂತಂದ್ ಹೇಳಿದ್ರೆ ಮಿಸ್ಟೇಕ್ ಐತಿ. ಈ ವರ್ಡ್ ಏನಂತಂದ್ ಹೇಳಿದ್ರೆ ಸ್ತ್ರೀಲಿಂಗ ಆಗತ್ತ, ದಿವಸ ಅನ್ನೋದು ಏನಂತಂದ್ ಹೇಳಿದ್ರೆ ಪುಲ್ಲಿಂಗ ಆಗತ್ತ. ಸೊ ಅಲ್ಲಿ ಯಾವ ವರ್ಡ್ ಬರಬೇಕು, ಜಾತ ಅನ್ನೋದು ವರ್ಡ್ ಬರಬೇಕು, ಜಾತಿ ಅಲ್ಲ. ಕ್ಲಿಯರ್ ಎಲ್ರಿಗೂ? ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಹಿಂದಿ ಗ್ರಾಮರ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನಿಮ್ಗೆಲ್ರಿಗೂ ಅರ್ಥ ಆಗ್ತಾ ಐತಾ? ಇನ್ನೂ ಕ್ಲಾಸ್ಗಳನ್ನ ಮಾಡಾಕ್ರಿ ಅಂತಂದ್ ಹೇಳಿದ್ರೆ ಇದ್ರ ಕಂಟಿನ್ಯೂಷನ್ ಏನಂತಂದ್ ಹೇಳಿದ್ರೆ ಎಲ್ಲಾನು ಮಾಡಾಕ್ತೀನಿ. ಯಾವ ರೀತಿ ಎಲಿಮಿನೇಷನ್ ಮೆಥಡ್ ಮಾಡ್ಕೊಬೇಕು, ಸ್ವಲ್ಪ ಓದಕ್ ಬಂದ್ರೆ ಸಾಕು, ಆರಾಮಾಗಿ ಮಾಡ್ಕೋಬಹುದು. ಟ್ರೈ ಮಾಡ್ರಿ. ಸೊ ನಿಮ್ಗೆಲ್ಲಾದ್ರೂ ಇಷ್ಟ ಆಯ್ತು ಅಂತಂದ್ ಹೇಳಿದ್ರೆ ಕಂಟಿನ್ಯೂಷನ್ ಮಾಡ್ತೀನಿ. ಇಲ್ಲ ಸರ್ ನೀವು ಹೇಳಿದ ಅರ್ಥ ಆಗ್ತಿಲ್ಲ ಅಂತಂದ್ ಹೇಳಿದ್ರೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಬೇರೆ ಕ್ಲಾಸಸ್ಗಳನ್ನ ಹೇಳ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.